गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्मा तस्मै श्रीगुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे ಭಗವಂತೌ ಪುನಃ ಪುನಃ. ಹಿಂದಿನ ವಾರದ ಸತ್ಸಂಗದಲ್ಲಿ ಆದಿ ಶಂಕರಾಚಾರ್ಯ ವಿರಚಿತ ಭಜಗೋವಿಂದಂ ಸ್ತೋತ್ರದ ಒಂದು ಅರ್ಥಸಹಿತ ವ್ಯಾಖ್ಯಾನವನ್ನು ಮಾಡ್ತಾ ಇದ್ವಿ. 3 ಶ್ಲೋಕಗಳನ್ನು ಹಿಂದಿನ ಸತ್ಸಂಗದಲ್ಲಿ ನಾವು ನೋಡಿದ್ವಿ. ಈಶಾವಾಸ್ಯ ಉಪನಿಷತ್ತು ಹೇಳೋ ಹಾಗೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಭಿಹಿತಂ ಮುಖಂ ತತ್ ತ್ವಂ ಪೂಷನ್ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಹಿರಣ್ಮಯೇನ ಪಾತ್ರೇಣ, ಚಿನ್ನದ ಮುಚ್ಚಳ, ಅಂದರೆ ಸತ್ಯವನ್ನು ಮುಚ್ಚಿದೆ. ಆದ್ದರಿಂದ ಸೂರ್ಯನಿಗೆ ಹೇಳ್ತಾ ಇರೋದು, ಆ ಮುಚ್ಚಳವನ್ನು, ಆ ಚಿನ್ನದ ಮುಚ್ಚಳವನ್ನು ತೆಗೆ, ನಾನು ಸತ್ಯದ ದರ್ಶನ ಮಾಡಬೇಕಾಗಿದೆ ಅನ್ನೋದನ್ನು ನಾವು ಲಾಸ್ಟ್ ಸತ್ಸಂಗದಲ್ಲಿ ನೋಡಿದ್ವಿ. ಭಜಗೋವಿಂದಂನ ಆಚಾರ್ಯ ಶಂಕರರು ಇದರಲ್ಲಿ ಮುಖ್ಯವಾಗಿ ವೇದಾಂತದ ಗುರಿ ಏನು ಅಂದರೆ, ಜಗತ್ತಿನ ವಿಷಯಗಳಲ್ಲಿ ವೈರಾಗ್ಯ ಮತ್ತು ಪರಮಾತ್ಮನಲ್ಲಿ ಅನನ್ಯ ಭಕ್ತಿ, ಅಟ್ಯಾಚ್ ಟು ದ ಸುಪ್ರೀಂ ಗಾಡ್ ಆ್ಯಂಡ್ ಡಿಟ್ಯಾಚ್ ಫ್ರಮ್ ದ ವರ್ಲ್ಡ್, ಇದು ಆಗಬೇಕಾಗಿರೋದು. ಅದನ್ನು, ಆ ವೈರಾಗ್ಯವನ್ನು ನಮಗೆ ಬರೆಸಬೇಕಾದ್ರೆ ಈ ಶ್ಲೋಕಗಳ ಮೂಲಕ ಅತ್ಯಂತ ಸುಂದರವಾಗಿ ನಮಗೆ ವಿವರಣೆಯನ್ನು ಕೊಡ್ತಾರೆ. ಈ ಒಂದೊಂದೇ ಚಿನ್ನದ ಮುಚ್ಚಳವನ್ನು ತೆಗೆದು ನಮಗೆ ತೋರಿಸ್ತಾ ಇದ್ದಾರೆ. ಅದರ ಒಂದು ಅದು ಸೀಮಿತವಾದದ್ದು, ಲಿಮಿಟೆಡ್ಡು ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಆಚಾರ್ಯರು. ಮೊದಲನೇದಾಗಿ ಏನು ತೋರಿಸ್ಕೊಟ್ರು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂತ್ಕರಣೆ. ಈ ಪ್ರಪಂಚದ ಜ್ಞಾನ ಏನಿದೆ ಅದರ ಒಂದು ಮಿತಿಯನ್ನು, ಅದು ನಿನಗೆ ಜೀವನ ನಿರ್ವಹಣೆಗೆ ಸಹಾಯ ಮಾಡೋದಾದರೂ ಅದರಿಂದ ನಿನ್ನ ಸಾವಿನ ಸಮಯದಲ್ಲಿ ಅದು ನಿನಗೆ ಯಾವ ರೀತಿಯೂ ಸಹಾಯ ಮಾಡಲ್ಲ. ಆದ್ದರಿಂದ ಭಜಿಸು ಗೋವಿಂದನನ್ನು ಅಂತ ಅದರ ಒಂದು ಲಿಮಿಟೇಷನ್ನ ತೋರಿಸ್ಕೊಟ್ರು. 2ನೇ ಶ್ಲೋಕ, ಮೂಢ ಜಹೀಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಎಲ್ಲ ಬಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ. 2ನೇ ಶ್ಲೋಕದಲ್ಲಿ ನಾವು ನೋಡಿದ್ದು ಈ ಜಗತ್ತಿನ ಒಂದು ಸಂಪತ್ತು, ಅದರ ಒಂದು ಲಿಮಿಟೇಷನ್ನು, ಅದರ ಒಂದು ಮಿತಿ, ಅದು ನಮಗೆ ಎಷ್ಟು ಸಿಕ್ಕರೂ ಇನ್ನೂ ಬೇಕು 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 ಅನ್ನೋಂಥ ತೃಷೆ ಇದೆ. ಅಂದರೆ ಎಷ್ಟು ಬೇಕಿದ್ರೂ ಸಮಾಧಾನ, ತೃಪ್ತಿ ಇಲ್ಲ, ಇನ್ನೂ ಬೇಕು 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 ಅಂತ ಅನಿಸುತ್ತೆ. ನಿನ್ನ ಪಾಲಿನ ಕರ್ಮವನ್ನು ಮಾಡು, ನಿನಗೆ ಏನು ಕಷ್ಟಪಟ್ಟು ದುಡಿತೀಯೋ ಅದರಲ್ಲಿ ಏನು ಫಲ ಬರುತ್ತೋ ಅದರಿಂದ ಸಂತುಷ್ಟನಾಗಿ ಇರು. ಈ ಜಗತ್ತಿನ ಒಂದು ಲೌಕಿಕದ ಸಂಪತ್ತಿಗೆ ಹೆಚ್ಚು ಅಟ್ಯಾಚ್ ಆಗಬೇಡ. ಅದರ ಒಂದು
ಅದರಿಂದ ನಿನಗೆ ಯಾವುದೇ ರೀತಿಯಾದಂತಹ ಸುಖ, ಶಾಂತಿ, ಸಮಾಧಾನ ಇಲ್ಲ. ಭಜಿಸು ಗೋವಿಂದನನ್ನ ಅನ್ನೋದು 2ನೇ ಶ್ಲೋಕದ ಅರ್ಥ ಆಗಿತ್ತು. 3ನೇ ಶ್ಲೋಕ, ನಾರೀಸ್ತನಭರನಾಭಿದೇಶಂ ದೃಷ್ಟ್ವಾ ಮಾಗಾಮೋಹಾವೇಶಂ ಏತನ್ಮಾಂಸವಿಸಾದಿ ವಿಕಾರಂ ಮನಸಿ ವಿಚಿಂತಯ ವಾರಂ ವಾರಂ. ಪ್ರಾಪಂಚಿಕ ಒಂದು ಸುಖ ಅಥವಾ ಪ್ಲೆಜರ್, ಅದರ ಬಗ್ಗೆ ಇಲ್ಲಿ ಆಚಾರ್ಯರು ಮಾತಾಡ್ತಾ, ಈ ಜಗತ್ತಿನಲ್ಲಿ ಎಷ್ಟೋ ರೀತಿಯಾದಂತಹ ಲೌಕಿಕ ಸುಖಗಳು ಇದೆ. ಆದರೆ ಪ್ರತಿಯೊಂದು ಮನುಷ್ಯ ತಾನು ಸುಖವನ್ನು ಅಪೇಕ್ಷೆ ಪಡೋದು ಅದು ಶಾಶ್ವತವಾಗಿರಬೇಕು. ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಅದಕ್ಕಾಗಿ ಮನುಷ್ಯ ಪ್ರಯತ್ನವನ್ನು ಪಡ್ತಾನೆ. ಈಗ ನಾವು ಇಲ್ಲಿ ನೋಡೋದಾದರೆ, ನಾರಿ ಸ್ತನಭರ ನಾಭಿದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ. ಮೋಹದಿಂದ ಪುರುಷನಿಗೆ ಸ್ತ್ರೀಯಲ್ಲಿ ಆಕರ್ಷಣೆ ಅಥವಾ ಸ್ತ್ರೀಗೆ ಪುರುಷನಲ್ಲಿ ಆಕರ್ಷಣೆ, ಅಲ್ಲಿ ನನ್ನ ಸುಖ ಇದೆ ಅನ್ನೋ ಒಂದು ಭ್ರಮೆ ಇದೆಯಲ್ಲ, ಅದನ್ನು ಆಚಾರ್ಯರು ಇಲ್ಲಿ ಖಂಡನೆ ಮಾಡ್ತಾ ಇದ್ದಾರೆ. ಏತನ್ಮಾಂಸ ವಸಾದಿ ವಿಕಾರಂ, ಅದು ಏನು ಅಂತ ಯೋಚನೆ ಮಾಡು. ಮನಸ್ಸಿ ವಿಚಿಂತೆಯ ವಾರಂ ವಾರಂ, ಅದನ್ನು ಚಿಂತನೆ ಮಾಡು ಮನಸ್ಸಿನಲ್ಲಿ. ಅಂದರೆ ಈಗ ನಮ್ಮ ಶಾಸ್ತ್ರ ಪ್ರತಿಯೊಂದು ವಿಷಯವಾಗಿ ನಮಗೆ ಸರಿಯಾಗಿ ಗೈಡೆನ್ಸ್ ಕೊಡುತ್ತೆ. ಈಗಿನ ಒಂದು ಮಾಡ್ರನ್ ಎಜುಕೇಷನ್ ಸಿಸ್ಟಮಲ್ಲಿ, ಕಾಲೇಜಲ್ಲೇ ಆಗಲಿ ಸ್ಕೂಲಲ್ಲೇ ಆಗಲಿ, ಶಾಸ್ತ್ರವನ್ನು ಬ್ಯಾನ್ ಮಾಡಿರೋದೆ ನಮಗೆ ಅದಕ್ಕೆ ಒಂದು ಸರಿಯಾದ, ಈಗಿನ ಒಂದು ಯಂಗ್ ಜನ್ರೇಷನ್ಗೆ ಅದರ ಒಂದು ಗೈಡೆನ್ಸ್ ಇಲ್ಲ. ಯಾವಾಗ ಗೈಡೆನ್ಸ್ ಇಲ್ಲ, ಅವ್ರ ಸಿಲೆಬಸ್ಸಲ್ಲೇ ಇಲ್ಲ, ಭಗವದ್ಗೀತೆ ಆಗಲಿ ಶಾಸ್ತ್ರ ಆಗಲಿ ಏನೂ ಇಲ್ಲ. ಹಾಗಾಗಿ ಮಕ್ಕಳಿಗೆ ಯಾವ ವಿಷಯವಾಗಿ ಕರೆಕ್ಟಾಗಿ ಗೈಡ್ ಮಾಡೋರು ಯಾರೂ ಇಲ್ಲ. ಏನು ಒಂದು ಲೌಕಿಕ ಸುಖದ ಹಿಂದೆ ಹೋದರೆ ಏನೇನು ಸಮಸ್ಯೆಗಳು, ಯಾಕೆ ಹೋಗಬಾರ್ದು, ಯಾಕೆ ಅಂದರೆ ಈ ಲೋಕದ ಸುಖಗಳೆಲ್ಲ ಅಶಾಶ್ವತವಾದದ್ದು, ಅದು ಪರ್ಮನೆಂಟ್ ಅಲ್ಲ. ಆದರೆ ನಮಗೆ ಬೇಕಾಗಿರೋದೇನು? ಶಾಶ್ವತವಾದ ಸುಖ, ಅಶಾಶ್ವತವಾದ ಸುಖಗಳು. ಆಮೇಲೆ ಅದು ಕ್ಷಣಿಕವಾದದ್ದು. ಮತ್ತು ಈ ಲೌಕಿಕ ಸುಖದ ಹಿಂದೆ ಓಡಿದ್ರೆ ಏನಾಗುತ್ತೆ ಅಂದರೆ, ನಮ್ಮ ದೇಹದ ಶಕ್ತಿ ಅದರ ಒಂದು ವೈಟಾಲಿಟಿ ಅಂತ ಏನಿರುತ್ತೆ ಅದೆಲ್ಲ ನಾಶ ಆಗತ್ತೆ. ಇದೇ ಕಠೋಪನಿಷತ್ತಿನಲ್ಲಿ ಯಮ ಮತ್ತು ನಚಿಕೇತನ ಸಂವಾದದಲ್ಲಿ ಬರುತ್ತೆ. ನಚಿಕೇತನಿಗೆ 3 ವರವನ್ನು ಕೇಳ್ಕೊ ಅಂತ ಯಮ ಹೇಳ್ತಾನೆ. ಅದರಲ್ಲಿ ಕೊನೆಯ ವರವಾಗಿ ನಚಿಕೇತ ಕೇಳ್ತಾನೆ, ನನಗೆ ಆತ್ಮಜ್ಞಾನವನ್ನು, ಆತ್ಮತತ್ವವನ್ನು ತಿಳಿಸ್ಕೊಡು ಅಂತ. ಆಗ ಯಮ ಅವನಿಗೆ, ಅದು ತುಂಬ ಉತ್ತಮವಾದ ಶ್ರೇಷ್ಠ ಜ್ಞಾನ, ನೀನು ಇಷ್ಟು ಚಿಕ್ಕ ಹುಡುಗ ಅಂತ ಅವನಿಗೆ ಏನೇನೋ ಪ್ರಲೋಭನೆಗಳು, ಅಂದರೆ ಏನೇನೋ ಆಸೆಗಳನ್ನ ತೋರಿಸ್ತಾನೆ ಯಮ. ನಿನಗೆ ರಾಜ್ಯವನ್ನು ಕೊಡ್ತೀನಿ, ಆಯಸ್ಸು ಜಾಸ್ತಿ ಮಾಡ್ತೀನಿ, ನೀನು ಸುಖವಾಗಿರೋದಕ್ಕೆ ತುಂಬ ಸಂಪತ್ತು ಕೊಡ್ತೀನಿ, ಅಪ್ಸರೆಯರು ಗಂಧರ್ವರು ನಿನ್ನ ಮುಂದೆ ಹಾಡು ಹೇಳ್ತಾ ಇರ್ತಾರೆ, ಅಪ್ಸರೆಯರು ನಿನ್ನ ಮುಂದೆ ನೃತ್ಯ ಮಾಡ್ತಾ ಇರ್ತಾರೆ, ನೀನು ಯಾವಾಗ ಇಷ್ಟಪಡ್ತೀಯೋ ಆವಾಗ. ಆದರೆ ಈ ಆತ್ಮತತ್ವದ ವಿಷಯ ಬೇಡಪ್ಪ ಅಂತ ಯಮಧರ್ಮರಾಯ ನಚಿಕೇತನಿಗೆ ಹೇಳ್ತಾನೆ. ಆದರೆ ನಚಿಕೇತ ಹೇಳ್ತಾನೆ, ನಿನ್ನ ಡ್ಯಾನ್ಸು, ನಿನ್ನ ಹಾಡು ನಿನ್ನ ಹತ್ರನೇ ಇಟ್ಕೋ, ನನಗದರಿಂದ ಯಾವ ಪ್ರಯೋಜನವೂ ಇಲ್ಲ, ನನಗೆ ಅದೇ ಬೇಕು, ಯಾವುದು ಶ್ರೇಷ್ಠ ಸತ್ಯವೋ ಅದೇ ಬೇಕು, ಆತ್ಮವಿಚಾರವೇ ನನಗೆ ಬೇಕು. ಇದೆಲ್ಲ ಪ್ರಯೋಜನಕ್ಕೆ ಬರದೇ ಇರತಕ್ಕಂತಹದು. ಯಾಕೆ ಪ್ರಯೋಜನಕ್ಕೆ ಬರಲ್ಲ? ಯಾಕೆ ಅಂದರೆ ಇದು ನಮ್ಮ ದೇಹದ ಶಕ್ತಿಯನ್ನು ಕುಂದಿಸುತ್ತೆ, ಇದೆಲ್ಲ ಕ್ಷಣಿಕವಾದ ಸುಖಗಳು, ಇದರಲ್ಲಿ ನನಗೆ ಆಸಕ್ತಿ ಇಲ್ಲ ಅಂತ ಅಷ್ಟು ಚಿಕ್ಕ ಹುಡುಗ ಹೇಳ್ತಾನೆ. ಆಮೇಲೆ ಇನ್ನೊಂದೇನಾಗತ್ತೆ ಅಂದರೆ,
ಈ ತರಹದ ಸುಖಗಳ ಹಿಂದೆ, ಚೀಪ್ ವಲ್ಗರ್ ಸುಖಗಳ ಹಿಂದೆ ಓಡಿದ್ರೆ ಏನಾಗತ್ತೆ ಅಂದರೆ, ಮನಸ್ಸು ನಾನು ಹೇಳಿದಂಗೆ ಮನಸ್ಸು ಕೇಳಬೇಕು. ಆದರೆ ಇಲ್ಲಿ ಮನಸ್ಸು ಹೇಳ್ದಂಗೆ ನಾನು ಕೇಳಬೇಕಾಗತ್ತೆ. ನಾನು ಮನಸ್ಸಿನ ದಾಸನಾಗ್ತಾ ಹೋಗ್ತೀನಿ. ಆ ಮನಸ್ಸಿಗೆ ತನ್ನ ಸಂತೋಷ ಹೊರಗಡೆ ಜಗತ್ತಿನಲ್ಲಿದೆ ಅಂತ ಲೌಕಿಕ ಸುಖದ ಹಿಂದೆ ಓಡ್ತಾ ಹೋಗುತ್ತೆ ಅದು. ಆದ್ದರಿಂದ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ದುಷ್ಪುರೇಣ ಅನಲೇನ ಚ. ಈಗ ಬೆಂಕಿಗೆ ನೀವು, ಅನಲ ಅಂದರೆ ಬೆಂಕಿ, ಅದಕ್ಕೆ ನೀವು ತುಪ್ಪ ಹಾಕ್ತಾ ಇದ್ರೆ ಅದು ಉರಿತಾನೆ ಇರುತ್ತೆ. ಎಂದಿಗೂ ತೃಪ್ತಿಪಡಿಸಲಾಗದಂತಹ ಈ ಬಯಕೆಗಳ ಹಿಂದೆ ಓಡಿದ್ರೆ ಮನಸ್ಸು ಅದರ ದಾಸನಾಗ್ತಾ ಹೋದರೆ ಏನಾಗತ್ತೆ? ಆ ವಸ್ತು ನನಗೆ ಸಿಕ್ಕರೆ ಸರಿ, ಇಲ್ಲದೆ ಹೋದರೆ ನನಗೆ ಅಶಾಂತಿ ಆಗುತ್ತೆ. ಸಿಕ್ಕರೂ ಸಹನೋ ಅಯ್ಯೋ ಇದು ಇಷ್ಟೇನಾ ಅಂತ ಒಂದು ಭ್ರಮ ನಿರಸನ ಆಗತ್ತೆ. ಎರಡು ರೀತಿಯಿಂದಲೂ ಮನಸ್ಸು ಈ ರೀತಿಯಾಗಿ ಲೌಕಿಕ ಸುಖದ ಹಿಂದೆ ದಾಸನಾಗ್ತಾ ಹೋಗುತ್ತೆ. ಬುದ್ಧಿ ಅದಕ್ಕೆ, ಈ ಕಾಮ ವಾಸನೆ ಅನ್ನೋದು ಎಷ್ಟು ಪ್ರಬಲವಾಗಿರುತ್ತೆ ಅಂದರೆ ಬುದ್ಧಿ ಕೆಲಸ ಮಾಡಲ್ಲ. ನಾವು ಅದಕ್ಕೆ ಎಂಥ ಮಹಾತ್ಮರ ಜೀವನಗಳಲ್ಲಿ ನೋಡ್ತೀವಿ, ಅವರು ತಪಸ್ಸು ಮಾಡ್ತಾ ಇರ್ತಾರೆ ಅಥವಾ ಎಷ್ಟು ಬುದ್ಧಿವಂತರಾಗಿರ್ತಾರೆ. ಆದರೆ ಈ ಒಂದು ಟ್ರ್ಯಾಪಿಗೆ ಅವರು ಬೀಳ್ತಾರೆ. ಮಾಯೆ ಎಸೆಯುವಂಥ ಎಷ್ಟೋ ಲೌಕಿಕ ಸುಖಗಳಿದೆಯಂತೆ ಜಗತ್ತಿನಲ್ಲಿ. ಆದರೆ ಮಹಾಮಾಯೆ ದುರ್ಗಾದೇವಿ ಅವಳು ಎಸೆಯುವಂಥ ಮಹಾ ದೊಡ್ಡ ಟ್ರ್ಯಾಪ್ ಅಂದರೆ ಈ ಸ್ತ್ರೀ ಪುರುಷನಲ್ಲಿ ಇರ್ತಕ್ಕಂತಹ ಆಕರ್ಷಣೆ. ಅದನ್ನು ಯಾರು ಗೆಲ್ತಾನೋ ಅವನು ನಿಜವಾದ ಸತ್ಯವನ್ನು ನೋಡೋದಕ್ಕೆ ಹಿರಣ್ಮಯೇನ ಪಾತ್ರೇನ ತಗಿ ಆ ಮುಚ್ಚಳವನ್ನು, ಆ ಸತ್ಯವನ್ನು ನೋಡೋಕ್ಕೆ ಶಕ್ತನಾಗ್ತಾನೆ. ಅದಕ್ಕೆ ಅರ್ಜುನ ಭಗವದ್ಗೀತೆಯಲ್ಲಿ ಕೃಷ್ಣನನ್ನು ಒಂದು ಪ್ರಶ್ನೆ ಕೇಳ್ತಾನೆ, 3ನೇ ಅಧ್ಯಾಯ ಕರ್ಮಯೋಗದಲ್ಲಿ. ಅತಕ್ಕೇನ ಪ್ರಯೋಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಶ್ಚನ್ ಅಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅಲ್ಲ ಕೃಷ್ಣ, ನನಗೆ ಇದು ತಪ್ಪು ಅಂತ ಗೊತ್ತು, ಇದು ಕೆಟ್ಟದ್ದು ಅಂತ ಗೊತ್ತು. ಆದರೂ ಮನುಷ್ಯನಿಗೆ ಅದು ಮಾಡಬಾರ್ದು ಅಂತ ತಿಳುವಳಿಕೆನೂ ಇರುತ್ತೆ. ಆದರೂ ಅನಿಚ್ಛನ್ ಅಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ, ಯಾವ ಒಂದು ಬಲದಿಂದ ಇವನು ಇಂತಹ ಕೆಲಸಗಳಿಗೆ ಹೋಗ್ತಾನೆ ಅಂದರೆ ಕಾಮ ಕ್ರೋಧಗಳ ಒಂದು ಟ್ರ್ಯಾಪಲ್ಲಿ, ಒಂದು ಮೋಸದ ಜಾಲದಲ್ಲಿ, ಮಾಯಾ ಜಾಲದಲ್ಲಿ ಬೀಳ್ತಾನೆ ಅನ್ನೋ ಪ್ರಶ್ನೆಯನ್ನು ಅರ್ಜುನ ಕೇಳ್ತಾನೆ. ನಮ್ಮೆಲ್ಲರ ಪರವಾಗಿ ಅರ್ಜುನ ಕೇಳೋದು, ಯಾವ ಕಾರಣಕ್ಕಾಗಿ ನಾವು ಈ ರೀತಿಯಾದಂತಹ ಒಂದು ಮಾಯಾ ಜಾಲದಲ್ಲಿ ಸಿಕ್ಕಾಕ್ಕೋತೀವಿ? ನಮಗೆ ಗೊತ್ತು ಅದು ಸರಿ ಇಲ್ಲ ಅಂತ. ಶ್ರೀ ಭಗವಾನ್ ವಾಚ, ಪರಮಾತ್ಮ ಉತ್ತರ ಕೊಡ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ನ ವಿದ್ಯೇನಮಿಹ ವೈರಿಣಂ. ಕಾಮ ಮತ್ತು ಕ್ರೋಧನಪ್ಪ ಅರ್ಜುನ ಕಾರಣ ಎಲ್ಲದಕ್ಕೂ. ಅದು ರಜೋಗುಣದಿಂದ ಉತ್ಪತ್ತಿ ಆಗುತ್ತೆ. ಪ್ರಕೃತಿಯಲ್ಲಿ 3 ಗುಣಗಳಿದೆ, ಸತ್ವ, ರಜ ಮತ್ತು ತಮೋ ಗುಣಗಳು. ರಜೋಗುಣದಲ್ಲಿ ಈ ಕಾಮ ಮತ್ತು ಕ್ರೋಧ ಅನ್ನೋದು ಉತ್ಪತ್ತಿ ಆಗತ್ತೆ. ಆದರೆ ತಿಳ್ಕೋ ಅರ್ಜುನ, ಅದೇ ನಿನ್ನ ಮಹಾವೈರಿ, ನಿನ್ನನ್ನು ನಾಶ ಮಾಡುತ್ತೆ ಅದು. ವಿದ್ಯೆನೇ ತಿಳ್ಕೋ. ಮಹಾಶನೋ ಮಹಾಪಾಪ್ನ, ಅದೇ ನಿನ್ನ ಗ್ರೇಟೆಸ್ಟ್ ಎನಿಮಿ, ಹೊರಗಡೆ ಎಲ್ಲೋ ಇಲ್ಲ ನಿನ್ನ ಎನಿಮಿ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ. ನಾವು ಈ ರೀತಿ ಒಂದು ವಿಶ್ಲೇಷಣೆ ಮಾಡಿದಾಗ ಇದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ, ಇದರ ಹಿಂದೆ ನಾನು ಓಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗಂತ ನಮ್ಮಲ್ಲಿ ಯಾವ ಒಂದು ಕಾಮನೆಗಳು, ಬಯಕೆಗಳು ಇದೆ, ಅದನ್ನು ಸಪ್ರೆಸ್ ಮಾಡಬೇಕಾ, ಬಲವಂತವಾಗಿ ನಿಯಂತ್ರಣ ಮಾಡಬೇಕಾ? ಹಾಗೆ ಮಾಡಬಾರ್ದು. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಮನಸ್ಸು ಹೆಂಗೆ ಗೊತ್ತಾ, ಅದು ಸ್ಪ್ರಿಂಗ್ ಥರ. ನೀವು ಎಷ್ಟು ಅದನ್ನು ಸಪ್ರೆಸ್ ಮಾಡ್ತಿರೋ, ಅವಕಾಶ ಸಿಕ್ಕ ತಕ್ಷಣ ಮತ್ತೆ ಡಬ್ಬಲ್ ಆಗಿ ಅದು ಆಚೆ ಬರುತ್ತೆ, ಮತ್ತೆ ರೆಬಲ್ ಆಗುತ್ತದು ಮೈಂಡು. ಅದನ್ನು ಹಾಗೆ ಮಾಡಬಾರ್ದು. ಅದಕ್ಕೆ ಇನ್ನೂ ಪ್ರೆಷರ್ ಜಾಸ್ತಿ ಆಗುತ್ತೆ, ಅದಕ್ಕೆ ರೆಬಲ್ ಆಗುತ್ತದು. ಇಲ್ಲ, ನಾನು ಅದನ್ನು ಪಡ್ಕೋತೀನಿ ಅಂತ. ಆದ್ದರಿಂದ ಏನು ಮಾಡಬೇಕು? ಒಂದು ಮನಸ್ಸನ್ನು
ನಿಧಾನವಾಗಿ ಪರಿವರ್ತನೆ ಮಾಡಬೇಕು. ಸಬ್ಲಿಮೇಷನ್ ಅಂತಾರೆ ಅದಕ್ಕೆ. ಅದರಲ್ಲಿ 2 ಸ್ಟೇಜಸ್ ಇದೆ. ಮೊದಲನೇದು ರೈಟ್ ಅಂಡರ್ಸ್ಟ್ಯಾಂಡಿಂಗು. ಶಾಸ್ತ್ರವನ್ನು, ಭಗವದ್ಗೀತೆ, ಭಾಗವತ ಅಥವಾ ಈ ಥರ ಪ್ರಕರಣ ಗ್ರಂಥಗಳು, ಶಾಸ್ತ್ರ, ಸತ್ಸಂಗ, ಮಹಾಪುರುಷರ ಸನ್ನಿಧಿಯಲ್ಲಿ ಸದಾ ಇರಬೇಕು. ಆಗ ಒಳ್ಳೊಳ್ಳೆಯ ವಿಚಾರಗಳು ಮನಸ್ಸಿಗೆ ಕೇಳ್ತೀವಿ. ಆಗ ಈ ರೀತಿ ಅನಲೈಸ್ ಮಾಡೋದನ್ನು ಕಲ್ತ್ಕೋತೀವಿ. ಹಿಂದೆಲ್ಲ ಗುರುಕುಲಗಳಲ್ಲಿ ಬ್ರಹ್ಮಚಾರಿಗಳಿಗೆ ಹೀಗೆ ಹೇಳ್ಕೊಡ್ತಾ ಇದ್ರು. ಆದ್ದರಿಂದ ಅವರು ಜೀವನ ನಡೆಸಬೇಕಾದ್ರೆ ಶಾಸ್ತ್ರದ ಒಂದು ಶಕ್ತಿಯಿಂದ ಅವರು ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಿದ್ರು. ಸರಿಯಾದ ಒಂದು ವಿವೇಕದಿಂದ ಜೀವನ ನಡೆಸುವಂಥ ಶಕ್ತಿ ಇರ್ತಿತ್ತು. ಈಗಿನ ಯಂಗ್ಸ್ಟರ್ಸ್ಗೆ ದಾರಿ ಗೈಡ್ ಮಾಡೋರೇ ಇಲ್ಲ ಯಾರು. ಮನಸ್ಸಿನ ಸ್ವಭಾವ ಏನು ಅಂದರೆ ಅದು ಸದಾ ಸಂತೋಷವನ್ನು ಹುಡುಕ್ತಾ ಇರುತ್ತೆ. ಎಲ್ಲಿ ತನಗೆ ಸಂತೋಷ ಇದೆ ಅಲ್ಲಿಗೆ ಓಡುತ್ತದೆ. ಒಬ್ಬೊಬ್ಬರಿಗೆ ಒಂದೊಂದರಲ್ಲಿರುತ್ತೆ. ಆದ್ದರಿಂದಲೇ ನೀವು ಯಂಗ್ಸ್ಟರ್ಸ್ನೆಲ್ಲ ನೋಡಿದ್ರೆ ಸದಾ ಮೊಬೈಲು. ಅವರಿಗೆ ತನ್ನ ಮನಸ್ಸಿನ ಜೊತೆ ಅಲ್ಲಿ ಏನು ನಡೀತಾ ಇದೆ ಅಂತಲೂ ಗೊತ್ತಾಗಲ್ಲ ಒಳಗಡೆ. ಅಷ್ಟು ಮನಸ್ಸಿನ ಒಳಗಡೆ ಅವರಿಗೆ ಆತಂಕ, ಗೊಂದಲ, ಸಂಶಯ ಎಲ್ಲ ಇರುತ್ತೆ. ಆದರೆ ಅವರು ಅದನ್ನು ಗೈಡ್ ಮಾಡೋದಕ್ಕೆ ಏನೂ ಇರೋದಿಲ್ಲ. ಈಗ ಅವ್ರನ್ನ ಸುಮ್ಮನೆ ಕುತ್ಕೊಳ್ಳಿ ಅಂದರೆ 10 ನಿಮಿಷಕ್ಕೆ ಮೊಬೈಲ್ ತಗೋತಾರೆ. ಮನಸ್ಸು ಅಲ್ಲಿ ಹೋಗಿ ನೋಡುತ್ತೇನೋ ಆವಾಗ ಅದಕ್ಕೆ ಸಮಾಧಾನ ಆಗುತ್ತೆ. ಮನಸ್ಸಿಗೆ ಯಾವಾಗಲೂ ಸಂತೋಷ ಬೇಕು. ಸಂತೋಷವನ್ನು ಹುಡುಕುತ್ತದೆ. ಆ ಸಂತೋಷವನ್ನು ಅದರ ಸ್ವಭಾವ, ಅದು ಸಹಜ ಸ್ವಭಾವ ಮನಸ್ಸಿನದು. ಯಾವಾಗಲೂ ಅದಕ್ಕೆ ಸಂತೋಷ ಹುಡುಕ್ತಾ ಇರುತ್ತೆ. ಮನಸ್ಸಿಗೆ ನಾವು ಶಾಸ್ತ್ರವನ್ನು ಓದಿ ತಿಳುವಳಿಕೆ ಕೊಟ್ಟು, ನಿನಗೆ ಸಂತೋಷ ತಾನೇ ಬೇಕು, ಹೆಚ್ಚಿನ ಸಂತೋಷವನ್ನು ನಿನಗೆ ತೋರಿಸ್ತೀನಿ ಬಾ. ಏನು? ಭಜ ಗೋವಿಂದಂ. ಭಗವಂತನ ಕಡೆ ತಿರುಗು, ಪರಮಾತ್ಮನಲ್ಲಿ ಭಕ್ತಿ ಮಾಡು. ನಿನಗೆ ಯಾವ ರೀತಿ ಇಷ್ಟನೋ, ಒಂಥರ ಹಿಂದೇನವ್ರು ಹಾಕ್ಕೊಟ್ಟ ದಾರಿಯಲ್ಲಿ ಸಂಪ್ರದಾಯದಂತೆ ಮಾಡಬೇಕು ನನ್ನ ಪರವಾಗಿಲ್ಲ. ನಿನಗೆ ಪ್ರವಚನ ಕೇಳಬೇಕಾ, ನಿನಗೆ ಪುಸ್ತಕಗಳನ್ನ ಓದಬೇಕಾ, ವೇದಾಂತ ವಿಚಾರಗಳನ್ನ ತಿಳ್ಕೊಬೇಕಾ, ನಿನಗೆ ಜಪ ಮಾಡಿದ್ರೆ ಆಗತ್ತಾ, ನಿನಗೆ ಧ್ಯಾನ ಮಾಡಿದ್ರೆ ಆಗತ್ತಾ, ನಿನಗೆ ಕೀರ್ತನೆ ಮಾಡಿದ್ರೆ ಆಗತ್ತಾ, ಏನು ಮಾಡಾದರೂ ಮನಸ್ಸನ್ನು ಅವನ ಕಡೆ ತಿರುಗಿಸು. ಭಜ ಗೋವಿಂದಂ. 2 ಆಗಬೇಕು. ಮೊದಲನೇದು ರೈಟ್ ಅಂಡರ್ಸ್ಟ್ಯಾಂಡಿಂಗು. ಸಪ್ರೆಸ್ ಮಾಡೋದ್ರಿಂದ ಮನಸ್ಸು ಕೇಳಲ್ಲ ಮಾತು, ಅದು ಹಠ ಮಾಡುತ್ತೆ. ಆದ್ದರಿಂದನೇ ಮನೆಯಲ್ಲಿ ಮಕ್ಕಳಿಗೆ ಮೊಬೈಲು ಇದರಲ್ಲಿ ತೊಗೊಂಡು ಯಾವುದೋ ಡರ್ಟಿ ವೆಬ್ಸೈಟ್ಸ್ಗೆ ಹೋಗೋದು, ಕೆಟ್ಟ ಪುಸ್ತಕಗಳನ್ನ ಓದೋದು. ಕಂಟ್ರೋಲ್ ಮಾಡಿದ್ರೆ ಯೂಸ್ ಇಲ್ಲ. ಅವ್ರನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಬರಬೇಕು. ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ಆಚಾರ್ಯರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಮನಸ್ಸಿ ವಿಚಿಂತೆಯ ವಾರಂ ವಾರಂ. ಈ ಚಿಂತನೆಯನ್ನು ಮಾಡು ಮನಸ್ಸಿನಲ್ಲಿ. ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಶಾಸ್ತ್ರವನ್ನು ಸರಿಯಾಗಿ ಓದಿ ತಿಳ್ಕೊ. ಇದರಿಂದೆಲ್ಲ ಈ ಲೌಕಿಕ ಸುಖದಿಂದ ಯಾವ ಪ್ರಯೋಜನವೂ ನನಗಿಲ್ಲ. ನಾನು ಹುಡುಕ್ತಾ ಇರ್ತಕ್ಕಂತಹ ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಇದರಲ್ಲಿ ಸಾಧ್ಯವಿಲ್ಲ. ಮತ್ತೇನು ಮಾಡಬೇಕು? ಭಜಿಸು ಗೋವಿಂದನನ್ನ. ಹಾಗೆ ಮಾಡ್ತಾ 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 ಏನಾಗತ್ತೆ ಅಂದರೆ ಮನಸ್ಸು ನಿಧಾನವಾಗಿ, ಒಂದೇ ಸತಿ ಆಗಲ್ಲ, ನಿಧಾನವಾಗಿ ಈ ಹೊರಗಿನ ವಿಷಯಗಳಲ್ಲಿ ಆಸಕ್ತಿಯನ್ನು ಕಳ್ಕೊಳ್ಳುತ್ತೆ. ನಿಧಾನವಾಗಿ ಕ್ಷೀಣಿಸ್ತಾ ಹೋಗುತ್ತೆ. ಅದಕ್ಕೆ ಈ ಲೌಕಿಕ ಸುಖದ ಹಿಂದೆ ಓಡುವಂಥ ಒಂದು ಹುಚ್ಚು ಅದು ಬಿಡುತ್ತೆ. ಇದನ್ನು ಪರಿವರ್ತನೆ ಅಂತ ಅಂತಾರೆ. ಇದು ಆಗಬೇಕು. ಆದ್ದರಿಂದ ಯಂಗ್ಸ್ಟರ್ಸ್ನ, ಟೀನೇಜರ್ಸ್ನ ಕಂಟ್ರೋಲ್ ಮಾಡೋ ಬದಲು, ಪ್ರೆಷರ್ ಹಾಕೋ ಬದಲು ಈ ರೀತಿಯಾಗಿ ಸರಿಯಾದ ತಿಳುವಳಿಕೆ, ಮಾರ್ಗದರ್ಶನ ಕೊಟ್ಟರೆ ಅವರಿಗೆ ಅದು ತುಂಬ ಸಹಾಯ ಆಗುತ್ತೆ. ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ, ನಾವು ಹೇಳಿದ್ದು ಅವ್ರು ಕೇಳೋದಿಲ್ಲ, ಅವ್ರಿಗೇನು ಬೇಕೋ ಹಾಗೆ ಮಾಡ್ತಾರೆ. ಹಾಗೇನಿಲ್ಲ.
ಎಷ್ಟೋ ಜನ ನಾನು ಯಂಗ್ಸ್ಟರ್ಸ್ನ ನಮ್ಮ ಸತ್ಸಂಗ ಕ್ಲಾಸಿಗೆ ಬರೋರನ್ನ ನೋಡಿದ್ದೀನಿ. ಮಕ್ಕಳನ್ನ ಎಷ್ಟು ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾರೆ ಗೊತ್ತಾ. ತುಂಬ ಆಶ್ಚರ್ಯ ಆಗುತ್ತೆ, ಆ ಮಕ್ಕಳಲ್ಲಿ ಅಷ್ಟು ಜ್ಞಾನ ಇದೆಯಾ ಅಂತ. ಏನು ಅಷ್ಟೂ ಇಲ್ವಾ, ಪರವಾಗಿಲ್ಲ. ಮಕ್ಕಳಿಗೆ ಒಂದು ಸತ್ಸಂಗದಲ್ಲಿ ಭಗವದ್ಗೀತೆಯ ಶ್ಲೋಕಗಳನ್ನ ಹೇಳ್ಕೊಡೋದು, ಅವರ ಮನಸ್ಸಿಗೆ ಹಿಡಿಸೋಂತಹ ರೀತಿಯಲ್ಲಿ ಮಾತಾಡೋದು. ಅವರಲ್ಲಿ ಎಷ್ಟೋ ಪ್ರಶ್ನೆಗಳಿರುತ್ತೆ, ಇವರಿಗೆ ಗೊತ್ತಿರಲ್ಲ, ತಂದೆ ತಾಯಿಗೆ ಅಥವಾ ದೊಡ್ಡವರಿಗೆ. ಅವ್ರ ಮಕ್ಕಳಲ್ಲಿ ಹೇಗೆ ಇದನ್ನು ಮಾಡ್ತಾರೆ, ಮೂಢನಂಬಿಕೆಗಳನ್ನ ಸುಮ್ಮನೆ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಮಕ್ಕಳು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋಕ್ಕೆ ಗೊತ್ತಾಗಲ್ಲ ಇವ್ರಿಗೆ. ಆದ್ದರಿಂದನೇ ಅದು ಸರಿಯಾದ ಉತ್ತರ ತಿಳುವಳಿಕೆ ಬರದೇ ಇರೋದ್ರಿಂದ ಅವರು ಹಾಗೆ ಇದು ಮಾಡ್ತಾರೆ. ಒಂದು ನಾವು ಚೆನ್ನಾಗಿ ತಿಳ್ಕೋಬೇಕು, ಶಾಸ್ತ್ರದ ಜ್ಞಾನ ಇಲ್ಲದೆ ಮನಸ್ಸಿಗೆ ಎಂದೂ ಶಾಂತಿ ಇಲ್ಲ. ನೀವು ಅದರಿಂದ ಎಷ್ಟು ದೂರ ಓಡ್ತಿರೋ ಮನಸ್ಸು ಅಷ್ಟು ಅಶಾಂತಿಯಾಗಿರುತ್ತೆ. ಭಕ್ತಿಗೆ ಇದು ತುಂಬ ಅವಶ್ಯಕತೆ ಇದೆ. ಭಕ್ತಿ ನಮ್ಮ ಜೀವನಕ್ಕೆ ತುಂಬ ಅವಶ್ಯಕತೆ ಇದೆ. ಇದು ಒಂದು ಮೆಥಡ್ ಬಿಟ್ಟು ಬೇರೆ ಮೆಥಡ್ ವರ್ಕ್ ಆಗಲ್ಲ. ಯಾಕೆಂದರೆ ಗೀತೆಯ 7ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ದೈವೀ ಹೇಷ್ಯ ಗುಣಮಯಿ ಮಮ ಮಾಯಾ ದುರತ್ಯಯ. ದೈವೀ ಹೇಷ್ಯ ಗುಣಮಯಿ, ನನ್ನ ಒಂದು ದೈವಿಕ ಶಕ್ತಿ, ಮಮ ಮಾಯಾ, ನನ್ನ ಮಾಯೆ ಇದು, ದುರತ್ಯಯ, ಇದನ್ನು ಎಂದೂ ದಾಟಕ್ಕೆ ಯಾರಿಗೂ ಆಗಲ್ಲ. ಇದೆಲ್ಲ ಈ ಲೌಕಿಕ ಆಕರ್ಷಣೆಗಳು, ಈ ಲೌಕಿಕ ಸುಖಗಳು ಎಲ್ಲ ಅದೇ. ಮಮ ಮಾಯಾ ದುರತ್ಯಯ, ಇದನ್ನು ಯಾರೂ ದಾಟಕ್ಕಾಗಲ್ಲ. ಮಾಂ ಏವ ಪ್ರಪದ್ಯಂತೆ, ಯಾರು ನನಗೆ ಶರಣಾಗ್ತಾರೆ, ಮಾಯಾ ಮೇತಾ ತರಂತಿತೆ, ನಾನು ದಾಟಿಸ್ತೀನಿ ಅವ್ರನ್ನ. ಆದ್ದರಿಂದ ಇದು ಎರಡು ಪರಿವರ್ತನೆ ಆಗಬೇಕು ಅಂದರೆ, ಒಂದು ಸರಿಯಾದ ರೀತಿಯಲ್ಲಿ ಶಾಸ್ತ್ರದ ಮೂಲಕ ಈ ಜಗತ್ತಿನ ಒಂದು ಲೌಕಿಕವಾದ ಎಲ್ಲ ಜ್ಞಾನ ಆಗಲಿ, ಸಂಪತ್ತಾಗಲಿ, ಸುಖ ಆಗಲಿ ಎಲ್ಲವನ್ನು ಅನಲೈಸ್ ಮಾಡೋದು ಶಾಸ್ತ್ರದ ದೃಷ್ಟಿಕೋನದಿಂದ, ಮತ್ತು ಅದರ ಬಗ್ಗೆ ಒಂದು ಅಟ್ಯಾಚ್ ಟು ಗಾಡ್, ಡಿಟ್ಯಾಚ್ ಫ್ರಮ್ ದ ವರ್ಲ್ಡ್, ವೈರಾಗ್ಯ, ಅದರ ಬಗ್ಗೆ ವೈರಾಗ್ಯ ತಾಳೋದು, ಅದು ಸಹಜವಾಗಬೇಕು. ಭಗವಂತನ ಕಡೆ ಭಕ್ತಿ ಆಗಬೇಕು. ಇದನ್ನೇ ಒಂದು ಸುಂದರವಾದ ನಿರೂಪಣೆಯಿಂದ ನೋಡಿದ್ರೆ ನಮಗೆಲ್ಲ ರಾಮಾಯಣ ಗೊತ್ತು. ರಾಮಾಯಣದಲ್ಲಿ ಬರ್ತಕ್ಕಂತಹ ಕಿಷ್ಕಿಂಧ ಕಾಂಡದಲ್ಲಿ ಬರುತ್ತಲ್ಲ, ವಾಲಿ ಮತ್ತು ಸುಗ್ರೀವ. ವಾಲಿಗೆ ಒಂದು ಶಕ್ತಿ ಇರುತ್ತೆ, ಏನಂದರೆ ಅವನ ಎದುರಿಗೆ ಯಾರು ಬಂದು ನಿಂತು ಯುದ್ಧ ಮಾಡ್ತಾರೋ ಅವರ ಅರ್ಧ ಶಕ್ತಿ ಈ ವಾಲಿಗೆ ಹೋಗ್ತಾ ಇರುತ್ತೆ. ಇಲ್ಲಿ ಈಗ ಸುಗ್ರೀವ ವಾಲಿ ಎದುರಿಗೆ ಹೋಗಿ ನಿಂತರೆ ಸುಗ್ರೀವನ ಅರ್ಧ ಶಕ್ತಿ ವಾಲಿಗೆ ಹೋಗುತ್ತೆ. ಆದ್ದರಿಂದ ಎಂದೂ ಸುಗ್ರೀವ ವಾಲಿಯನ್ನು ಗೆಲ್ಲಕ್ಕೆ ಆಗಲ್ಲ. ಏನಾಗಬೇಕಾಯ್ತು ಅದಕ್ಕೆ? ರಾಮಚಂದ್ರ ಬರಬೇಕಾಗಿತ್ತು, ರಾಮನ ಬಾಣದಿಂದ ವಾಲಿಯ ನಾಶ ಆಯಿತು ಅಲ್ವಾ? ಇದನ್ನು ನಾವು ಈ ಒಂದು ಶ್ಲೋಕಕ್ಕೆ ಅನ್ವಯಿಸಿದ್ರೆ, ವಾಲಿ ಏನು ಅಂದರೆ ವಿಷಯ, ಹೊರಗಿನ ವಿಷಯಾಸಕ್ತಿ, ಅದೇ ಸ್ತ್ರೀಗೆ ಪುರುಷನಲ್ಲಿ, ಪುರುಷನಿಗೆ ಸ್ತ್ರೀಯಲ್ಲಿ ಇರ್ತಕ್ಕಂತಹ ಆಕರ್ಷಣೆ, ಆ ಲೌಕಿಕ ಸುಖಗಳು, ಅದನ್ನು ವಾಲಿ ಅಂತ ತಗೊಂಡ್ರೆ ಜೀವನಿಗೆ ಸಹಜವಾಗಿ ವಿಷಯದಲ್ಲಿ ಆಸಕ್ತಿ. ವಿಷಯ ಅಂದರೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಈ 5 ವಿಷಯ. ಈ ವಿಷಯ ಆಸಕ್ತಿ ಅದು ಅದರ ಕಡೆ ಅಟ್ರಾಕ್ಷನ್ ಸಹಜವಾಗಿ ಇರುತ್ತೆ. ಲೌಕಿಕ ಸುಖವನ್ನು ಯಾರು ಬಯಸ್ತಾರೆ ಅವರಿಗೆ ಸಹಜವಾಗಿ ವಿಷಯದಲ್ಲಿ ಆಸಕ್ತಿ ಇರುತ್ತೆ. ಈಗ ಸುಗ್ರೀವನ ಜಾಗದಲ್ಲಿ ಜೀವ, ನಾವು ಎಲ್ಲ ಜೀವರಾಶಿಗಳು ನಾವು ಅಂತ ಅಂದ್ಕೊಳ್ಳೋಣ. ವಾಲಿ ಅಂದರೆ ಏನು? ಈ ಜಗತ್ತಿನ ವಿಷಯ, ಲೌಕಿಕ ಸುಖಗಳು. ಇವನು ನಿಂತರೆ ಅರ್ಧ ಶಕ್ತಿ ಹೋಯಿತು ಅಂದರೆ ನಮ್ಮ ಎಲ್ಲ ಶಕ್ತಿ, ಸಾಮರ್ಥ್ಯ, ಈ ವಿಷಯ ಸುಖಗಳು ಎಳೆದ್ಬಿಡುತ್ತೆ ನಮ್ಮನ್ನು. ನಾವು ಸುಗ್ರೀವನ ಜಾಗದಲ್ಲಿ ನಿಂತಿದ್ದೀವಿ, ಜೀವ ವಾಲಿಯ ಜಾಗದಲ್ಲಿ ವಿಷಯಾಸಕ್ತಿಗಳು ನಿಂತಿದೆ. ನಮ್ಮನ್ನು ಅದು ಅರ್ಧ ನಮ್ಮ ಶಕ್ತಿಯನ್ನು ಕುಗ್ಗಿಸ್ಬಿಡುತ್ತೆ. ನಮ್ಮ ಬುದ್ಧಿಶಕ್ತಿ ವರ್ಕ್ ಮಾಡದಿರೋಕ್ಕಾಗುತ್ತೆ. ನನಗೆ ಅದು ಬೇಕು.
ರಾಮನ ಬಾಣ ವಾಲಿಯ ನಾಶ ಆದ ಹಾಗೆ ಭಜಿಸು ಗೋವಿಂದನನ್ನ. ಪರಮಾತ್ಮನಲ್ಲಿನ ಭಕ್ತಿ ನಮ್ಮನ್ನು ಈ ಸಂಸಾರದ ಸುಖಗಳಿಂದ ಬಿಡಿಸಬೇಕು. ನಮ್ಮ ಯೋಚನೆ ಈ ರೀತಿ ಇರಬೇಕು. ಇಷ್ಟ್ರ ಮೇಲೂ ಆಯಿತು, ನಾನು ಎಷ್ಟೋ ವಿವೇಕವಾಗಿ ಚಿಂತನೆ ಮಾಡ್ತಿದ್ದೆ, ಆದರೂ ನಮ್ಮ ಜೀವನದಲ್ಲಿ ಎಷ್ಟೋ ಆ ಥರ ಘಟನೆಗಳು ಬರಬಹುದು. ಆಗ ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಏನು? ಏತನ್ಮಾನ್ ಸ ವಸಾದಿ ವಿಕಾರಂ. ದೇಹ ಅನ್ನೋದು ಏನಲ್ಲ, ಒಳಗಡೆ ರಕ್ತ, ಮಾಂಸ, ಮೂಳೆ, ಮಲ, ಮೂತ್ರ, ಬರೀ ಹೊಲಸು, ಅದಕ್ಕೆ ಮೇಲೆ ಒಂದು ಚರ್ಮದ ಹೊದಿಕೆ. ಚಿಂತೆಯ ವಾರಂ ವಾರಂ. ಈ ರೀತಿ ಚಿಂತನೆ ಮಾಡೋದ್ರಿಂದ ವೈರಾಗ್ಯ ಬರುತ್ತೆ. ಬಲವಂತದಿಂದ ಮನಸ್ಸನ್ನು ನಿಗ್ರಹ ಮಾಡೋಕ್ಕೆ ಆಗಲ್ಲ. ಏನಂದರೆ ಇದಕ್ಕೆ ಒಂದು ಉತ್ತಮವಾದ ಕಥೆ ಅಂದರೆ ತುಳಸಿದಾಸರ ಕಥೆಯಲ್ಲಿ ಬರುತ್ತೆ. ರಾಮಚರಿತ ಮಾನಸ ಬರೀತಾರಲ್ಲ ತುಳಸಿದಾಸರು, ಅವರು ಮೊದಲು ಅವರ ವಿವಾಹ ಆದ ಅವರ ಹೆಂಡತಿ ಹೆಸರು ರತ್ನಾವಳಿ ಅಂತ. ತುಂಬ ಅಂದರೆ ಅವರಿಗೆ ಮಹಾಪಂಡಿತರು, ಒಳ್ಳೆ ಗುರುಕುಲವನ್ನು ನಡೆಸ್ತಾ ಇರ್ತಾರೆ. ಅವರಿಗೆ ಅವರ ವಿವಾಹವಾದ ಮೇಲೆ ಕೆಲವರು ಹೇಳ್ತಾರೆ ಕತೆ ಅವ್ರಿಗೆ ಇಡೀ ಜನ್ಮ ಮದುವೆ ಆಗಿರಲಿಲ್ಲ, ಅವ್ರು ಹಾಗೇ ಇದ್ದರು ಅಂತ. ಇನ್ನು ಕೆಲವರು ಹೇಳ್ತಾರೆ ಅವ್ರಿಗೆ ವಿವಾಹವಾಗಿತ್ತು, ಪತ್ನಿ ಇದ್ಲು ರತ್ನಾವಳಿ ಅಂತ ಕತೆ. ಆದರೆ ಅದನ್ನು ನಾವು ತಗೋಬೇಕಾಗಿರ್ತಕ್ಕಂತಹ ಒಂದು ಮುಖ್ಯ ಸಂದೇಶವನ್ನು ನೋಡೋಣ ಅಷ್ಟೆ. ತುಳಸಿದಾಸರ ಕಥೆಯಲ್ಲಿ ಬರುತ್ತೆ, ಅವರ ಪತ್ನಿ ರತ್ನಾವಳಿ ಮೇಲೆ ಅವರಿಗೆ ತುಂಬ ಪ್ರೀತಿ. ಒಂದು ಸಲ ಅವಳು ತಾಯಿ ಮನೆಗೆ ಹೋಗಿರ್ತಾಳೆ. ಅವಳ ಅಣ್ಣ ಬಂದು ಕರ್ಕೊಂಡು ಹೋಗ್ತಾನೆ. ತಾಯಿ ಮನೇಲಿ ತಂದೆ ತಾಯಿನ ನೋಡೋಕ್ಕೆ ಹೋಗಿರ್ತಾಳೆ. ಇವರು ಎಲ್ಲೋ ಹೊರಗೆ ಹೋಗಿರ್ತಾರೆ. ಮನೆಗೆ ಬಂದಮೇಲೆ ಗೊತ್ತಾಗತ್ತೆ ಹೆಂಡತಿ ಇಲ್ಲ ಅಂತ. ಒಂದು ದಿನನೂ ಅವಳನ್ನ ಬಿಟ್ಟಿರೋಕ್ಕಾಗಲ್ಲ ಇವ್ರಿಗೆ. ಮಳೆ ಬರ್ತಾ ಇರುತ್ತೆ, ರಾತ್ರಿ ಹೊತ್ತು ನದಿ ತುಂಬಿ ಹರಿತಾ ಇರುತ್ತೆ. ಅವನನ್ನು ಬಂದು ಕೇಳ್ತಾರೆ, ಆ ಕಡೆ ದಡಕ್ಕೆ ಕರ್ಕೊಂಡು ಹೋಗಪ್ಪ ಅಂತ. ಹೆಂಡತಿಯ ಮನೆ ನದಿ ದಾಟಿ ಆ ಕಡೆ ಇರುತ್ತೆ, ತಾಯಿ ಮನೆ. ಇಲ್ಲ, ಆಗಲ್ಲ ಅಂತಾನೆ. ಕತ್ತಲಲ್ಲಿ ತೆಪ್ಪ ಅಂದ್ಕೊಂಡು ಹೆಣದ ಮೇಲೆ ಕೂತು, ತೇಲ್ತಾ ಇರೋ ಹೆಣದ ಮೇಲೆ ಕೂತು ಹೋಗ್ತಾರೆ ಆ ಕಡೆ ದಡಕ್ಕೆ. ಗೊತ್ತೇ ಆಗಲ್ಲ ಅವ್ರಿಗೆ ಅವಳ ಮೇಲಿನ ಮೋಹ. ನಾರಿ ಸ್ತನಭರ ನಾಭಿ ದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ. ಮತ್ತೆ ಅವಳ ಮನೆಗೆ ಹೋಗ್ತಾರೆ. ಅಳಿಯ ಬಂದಿದ್ದಾನೆ ಅಂತ ಮುಂದಿನ ಬಾಗಿಲಿಂದ ಹೋದರೆ ಅವರೆಲ್ಲ ಸ್ವಾಗತ ಮಾಡ್ತಾರೆ. ಅವ್ರು ಕರೀದೆ ಹೋಗ್ತಾ ಇದ್ದೀನಲ್ಲ ಒಂದು ರೀತಿಯ ಸಂಕೋಚ ಆಗಿಬಿಟ್ಟು ಅವಳ ಕೋಣೆ 2ನೇ ಮಹಡಿಯಲ್ಲಿ ಇರುತ್ತೆ. ಅಲ್ಲಿ ಹೋಗಬೇಕು ಅಂತ ಒಂದು ಸತ್ತ ಹಾವು ನೇತಾಡ್ತಾ ಇರುತ್ತೆ. ಅದನ್ನು ಹಗ್ಗ ಅಂತ ತಿಳಿದು ರಾತ್ರಿ ಹೊತ್ತಲ್ಲಿ ಹಿಡಿದು ಹೋಗ್ತಾರೆ ಮೇಲಕ್ಕೆ. ಹೋಗಿ ಅವಳಿಗೆ ನೋಡಿ ಆಶ್ಚರ್ಯ ಆಗುತ್ತೆ. ಇಂತಹ ಮಳೆಯಲ್ಲಿ ಕತ್ತಲಲ್ಲಿ ತಲೆ ಮೇಲೆ ಕೈ ಇಟ್ಕೋತಾಳೆ. ಅವಳಿಗೇನು ಸಂತೋಷ ಆಗಲ್ಲ. ಒಬ್ಬೊಬ್ಬರು ಜೀವನದಲ್ಲಿ ಒಬ್ಬೊಬ್ಬರು ಬರ್ತಾರೆ ಪರಿವರ್ತನೆ ಮಾಡೋದಕ್ಕೆ. ಅವಳು ಇದೇ ಮಾತನ್ನು ಹೇಳ್ತಾಳೆ, ಯಾಕೆ ನನ್ನ ಮೇಲೆ ಇಷ್ಟು ಮೋಹ ಮಾಡ್ತೀರಾ? ಈ ದೇಹ ಬರೀ ಮಾಂಸ, ರಕ್ತ, ಬರೀ ಗಲೀಜು ಇರೋದು ಒಳಗಡೆ. ನನ್ನ ಮೇಲಿನ ಈ ಮೋಹದಿಂದ ನೀವು ಜೀವನ ಹಾಳು ಮಾಡ್ಕೋಬೇಡಿ. ಈ ನನ್ನ ಮೇಲೆ ತೋರಿಸೋ ಪ್ರೇಮ ಅರ್ಧ ಭಾಗದಷ್ಟು ರಾಮನಲ್ಲಿ ತೋರಿಸಿದರೆ ರಾಮನ ದರ್ಶನ ಆಗ್ತಿತ್ತಲ್ಲ ನಿಮಗೆ ಅಂತಾಳೆ. ಅದು ಒಂದು ಮಾತು ಸಾಕಾಗತ್ತೆ. ಮಹಾನುಭಾವರವರು ತುಳಸಿದಾಸರು ಟರ್ನ್ ಮಾಡಿದ್ರು ಅಂತ ಹೇಳ್ತಾರೆ. ಒಂದೇ ಮಾತು ಸಾಕಾಯ್ತು ಅವ್ರಿಗೆ ಅಂತ. ಅದನ್ನು ಇಲ್ಲಿ ಜ್ಞಾಪಕ ಮಾಡ್ಕೋಬೋದು. ಅವ್ರು ಇನ್ನೆಂದೂ ತಿರುಗಿ ನೋಡಲಿಲ್ಲ, ಹೊರಟರು. ಆಮೇಲೆ ಅದ್ಭುತವಾದ ರಾಮಚರಿತ ಮಾನಸ ಬರೆದ್ರು. ಆದ್ದರಿಂದ ಈ ಎಲ್ಲದಕ್ಕೂ ಒಂದೇ ಅಲ್ಟಿಮೇಟ್ ರೆಮಿಡಿ ಏನು? ಭಜಿಸು ಗೋವಿಂದನನ್ನ. ಮನಸ್ಸು ಹೊರಗಡೆ ಸುಖಕ್ಕೆ ತಾನೇ ಓಡುತ್ತೆ, ಅದಕ್ಕೆ ತಿಳಿವಳಿಕೆ ಹೇಳು, ಭಜಿಸು ಗೋವಿಂದನನ್ನ. ಆಗ ಅದಕ್ಕೆ ಶಾಂತಿ ಸಮಾಧಾನ ಸಿಕ್ಕರೆ ಹೊರಗಡೆ ಹೋಗಲ್ಲ ಅದು. ಸ್ವಾಮಿ ಚಿನ್ಮಯಾನಂದ ಹೇಳ್ತಾ ಇದ್ರು, ನಿಮ್ಮ ಮನೆಯಲ್ಲಿ ಒಂದು ಸಾಕು ಇದ್ದ ನಾಯಿ ಇದ್ದರೆ ಅದಕ್ಕೆ ಮನೆ ಒಳಗೆ ನೀವು ಒಳ್ಳೆ ಆಹಾರ ಹಾಕ್ಬಿಟ್ರೆ ಅದನ್ನು ಆಮೇಲೆ ನೀವು ವಾಕಿಂಗ್ ಕರ್ಕೊಂಡು ಹೋದಾಗ ಹೊರಗಿನ
ಹೊಲಸು ತಿನ್ನೋದಿಲ್ಲ ಅದು. ಹಾಗೆ ಮನಸ್ಸಿಗೆ ಒಳ್ಳೆಯ ವಿಚಾರಗಳು, ಪರಮಾತ್ಮನ ಭಕ್ತಿಯನ್ನು ಕಲಿಸ್ಬಿಟ್ರೆ ಅದು ಹೊರಗಡೆ ಓಡೋದಿಲ್ಲ. ಅದಕ್ಕೆ ಬೇಡ ಅನಿಸುತ್ತೆ. ಯಾಕೆಂದರೆ ಆ ಹೊರಗಿನ ಸುಖಗಳು ಬಹಳ ಒಂಥರ ನೀರಸ ಅನಿಸುತ್ತೆ. ಅದಕ್ಕೆ ಹೆಚ್ಚಿನ ಆನಂದ ಸಿಕ್ಕ ಮೇಲೆ ಮನಸ್ಸು ಕೆಳಗಡೆ ಅದನ್ನು ನೋಡೋದಿಲ್ಲ. ಸೊ ಮುಂದಿನ ಶ್ಲೋಕ. ನಳಿನೀದಲಗತ ಜಲಮತಿ ತರಲಂ ತದ್ವಜ್ಜೀವಿತಮತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮುಂದಿನ ಚಿನ್ನದ ಮುಚ್ಚಳ ಯಾವುದು? ನಳಿನಿ ದಳಗತ ಜಲಮತಿ ತರಲಂ. ಈ ಪ್ರಪಂಚದಲ್ಲಿ ನನ್ನ ಅಸ್ತಿತ್ವ, ವರ್ಲಿ ಎಕ್ಸಿಸ್ಟೆನ್ಸ್. ಮೊದಲನೇದೇನು? ಲೌಕಿಕ ಜ್ಞಾನ. ಎರಡನೇದು ಲೌಕಿಕ ಸಂಪತ್ತು. ಮೂರನೇದು ಲೌಕಿಕ ಸುಖ. ನಾಲ್ಕನೇದು ಲೌಕಿಕವಾದ ಈ ಜಗತ್ತಿನಲ್ಲಿ ನನ್ನ ಅಸ್ತಿತ್ವ. ನಳಿನಿ ದಳಗತ ಜಲಮತಿ ತರಲಂ. ಕಮಲದ ಎಲೆ, ಕಮಲದ ದಳ ಇದೆಯಲ್ಲ, ಅದರ ಮೇಲೆ ಒಂದು ಹನಿ ನೀರು, ಜಲ. ನೀರು ಹೇಗಿರುತ್ತೆ ಎಲೆ ಮೇಲೆ, ಕಮಲದ ದಳದ ಮೇಲೆ ಹೇಗಿರುತ್ತೆ? ಅದು ಅಂಟಿದ್ರೂ ಅಂಟದೇ ಇರುತ್ತೆ, ಈ ಕಡೆ ಆ ಕಡೆ ಅಲ್ಲಾಡ್ತಾ ಇರುತ್ತೆ. ಕಮಲದ ದಳಗಳ ಮೇಲೆ ಇರ್ತಕ್ಕಂಥ ಒಂದು ನೀರಿನ ಒಂದು ಬಿಂದು, ಅದನ್ನು ನೋಡಿ ಅದು ಈ ಕಡೆ ಆ ಕಡೆ ಅಂಟ್ಕೊಳ್ಳಲ್ಲ. ಅದು ಅದಕ್ಕೆ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರುತ್ತೆ, ಯಾವಾಗ ಬೇಕಾದರೂ ಬೀಳ್ಬೋದು. ನಳಿನಿ ದಳಗತ ಜಲಮತಿ ತರಳಂ ತದ್ವಜ್ಜೀವಿತಂ ಅತಿಶಯ ಶಫಲಂ. ಈ ರೀತಿ ನಮ್ಮ ಜೀವನ ಈ ಲೋಕದಲ್ಲಿ, ನಮ್ಮ ಜೀವನ ಇಲ್ಲಿ ಶಾಶ್ವತ ಅಲ್ಲ. ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಎಂಡ್ ಆಗಬಹುದು. ಲೈಫು ಇಲ್ಲಿ ಭಾಳ ಅಶಾಶ್ವತ, ಅನಿಶ್ಚಿತತೆಯಿಂದ ಇದೆ. ಹೀಗೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ನಿನ್ನೆ ನೋಡಿದ್ನಲ್ಲ, ಆಗಲೇ ಇವತ್ತಿಗಿಲ್ಲ ಅವರು. ಎಷ್ಟೋ ಜನದ ಆ ಥರ ಕೇಳ್ತೀವಲ್ವ ನಾವು, ಸಡನ್ನಾಗಿ ಡೆತ್ ಆಗುತ್ತೆ. ಯಾವಾಗ ಬೇಕಾದರೂ ಲೈಫು ಎಂಡ್ ಆಗ್ಬೋದು. ಅಮೇರಿಕಾದಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ 2 ದೊಡ್ಡದು, ಯಾರಿಗೆ ಗೊತ್ತಿತ್ತು ಅದು ಹಂಗೆ ಆಗತ್ತೆ ಅಂತ. ವಿಮಾನಗಳು ಬಂದು ಹೊಡೆದು ಎಷ್ಟು ಜನ ಸತ್ತರು. ಸಡನ್ನಾಗಿ ಶಾಕ್ ಅಲ್ವಾ? ಹಾಗೆ ಒಂದು ಸುನಾಮಿ ಬಂತು ಅಂದರೆ, ಒಂದು ಅರ್ಥಕ್ವೇಕ್ ಆಯಿತು ಅಂದರೆ, ಒಂದು ಕಾಯಿಲೆ ಬಂದಿತ್ತು ಕೋವಿಡ್, ಎಷ್ಟು ಜನ, ಎಷ್ಟು ಚಿಕ್ಕವರು. ಈ ಜಗತ್ತಿನಲ್ಲಿ ನಮ್ಮ ಜೀವನ ಅನಿಶ್ಚಿತತೆ, ಅದು ತುಂಬ ಅನ್ಸರ್ಟನ್ ಇರುತ್ತೆ. ಅದರಿಂದ ಹೇಳ್ತಾ ಇರೋದು ಆಚಾರ್ಯರಲ್ಲಿ, ನಳಿನಿ ದಳಗತ ಜಲಮತಿ ತರಲಂ. ಕಮಲದ ಎಲೆಯ ಮೇಲೆ ಇದ್ದಂತಹ ನೀರು ಆ ಕಡೆ ಈ ಕಡೆ ಇದಾಗ್ತಾ ಇರುತ್ತೆ, ಯಾವಾಗ ಬೇಕಾದರೂ ಬೀಳ್ಬೋದು. ನಮ್ಮ ಜೀವನ ಈ ಲೋಕದಲ್ಲಿ ಅಷ್ಟೇ, ಶಾಶ್ವತ ಅಲ್ಲ. ಅಶಾಶ್ವತಂ ದುಃಖಾಲಯಂ. ಈ ಜಗತ್ತು ನಮಗೆ ಆದರೆ ಅಲ್ಲ, ಅವ್ರಿಗೆ ಯಾರಿಗೋ ಆಗ್ಬೋದು, ನನಗೇನಾಗಿಲ್ಲ, ನಾನು ಚೆನ್ನಾಗಿದ್ದೀನಿ, ನಾನು ಆರಾಮಾಗಿದ್ದೀನಿ. ಇದು ನಮ್ಮ ಒಂದು ಚಿಂತನೆ. ಅದನ್ನೇ ತಾನೇ ಯಮರಾಜ ಮತ್ತು ಯಕ್ಷನ ಇದರಲ್ಲಿ ಬರೋದು. ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಜನಕವಾದದ್ದು ಏನು ಅಂತ ಯಕ್ಷ ಯುಧಿಷ್ಠಿರನನ್ನು ಕೇಳ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ದಿನಾ ಸಾವನ್ನು ನೋಡಿದ್ರು ನನಗೇನಾಗಲ್ಲ, ನಾನು ಶಾಶ್ವತ ಅಂತ ನಾವು ತಿಳ್ಕೊಳ್ಳೋದೇ ಆಶ್ಚರ್ಯ ಇಲ್ಲ ಅದಕ್ಕಿಂತ ಅಂತ. ಅಲ್ಲಿ ಯಾರೋ ಸತ್ರು, ಇಲ್ಲಿ ಯಾರೋ
ನನಗೇನಾಗಲ್ಲ, ನಾನು ಯಾವಾಗಲೂ ಚೆನ್ನಾಗಿರ್ತೀನಿ. ಹೌದಾ, ನೀನು ಚೆನ್ನಾಗಿರ್ತೀಯ? ತದ್ವಜ್ಜೀವಿತಂ ಅತಿಶಯ ಚಪಲಂ. ಆದ್ದರಿಂದ ನನಗೆ ಚೆನ್ನಾಗಿದೆ ಎಲ್ಲ ಅಂತ ನಾನು ಎಲ್ಲ ಜೀವನವನ್ನು, ಆದರೆ ವಿದ್ಧಿ ವ್ಯಾಧಭಿಮಾನಗ್ರಸ್ತಂ. ಇರ್ಬೋದು ನೀನು ಈ ಜಗತ್ತಿನಲ್ಲಿ ನಿನಗೆ ಲಾಂಗ್ ಲೈಫ್ ಇರ್ಬೋದು, ಆದರೆ ತಿಳ್ಕೊ ನಿನಗೂ ಇದೆ ವ್ಯಾಧಿ, ರೋಗ, ಓಲ್ಡ್ ಏಜು, ಪೇಯ್ನು. ಯಾರಿಗಿಲ್ಲ? ಅಲ್ಲ, ಅದೆಲ್ಲ ಏನಿಲ್ಲ. ನನಗೆ ಓಲ್ಡ್ ಏಜ್ ಇದ್ದರೂ ನನಗೆ ಆರೋಗ್ಯವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂದರೆ ಅಭಿಮಾನಗ್ರಸ್ತಂ. ನಾನು 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 ಅಂತ ಅಹಂಕಾರ, ಅಭಿಮಾನಗ್ರಸ್ತಂ. ಇದು ಯಾರನ್ನು ಬಿಟ್ಟಿದೆ? ಅಹಂಕಾರ, ಮಮಕಾರ, ನಾನು, ನಂದು. ಇದು ಯಾರನ್ನು ಬಿಟ್ಟಿದೆ? ಲೋಕಂ ಶೋಕ ಹತಂ ಚ ಸಮಸ್ತಂ. ಇದರಿಂದ ಇಡೀ ಲೋಕಗಳು, ಎಲ್ಲ ಕಡೆ ದುಃಖಕ್ಕೆ ಕಾರಣ ಇದೆ. ಆದ್ದರಿಂದ ನಿನ್ನನ್ನು ಈ ದುಃಖದಿಂದ ಕಾಪಾಡಿಕೊಳ್ಳಿಕ್ಕಾದರೂ ಭಜಿಸು ಗೋವಿಂದನನ್ನ. ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಈ ಲೌಕಿಕ ಜಗತ್ತಿನಲ್ಲಿ ನನ್ನ ಅಸ್ತಿತ್ವ ಬಹಳ ಬಹಳ ಅನಿಶ್ಚಿತತೆ, ಅದು ಯಾವುದೇ ಒಂದು ಗ್ಯಾರಂಟಿ ಇಲ್ಲ. ಹೀಗಿದ್ದರೂ ನಾನು ಅತಿಯಾದ ಅಭಿಮಾನ ಮಾಡ್ತೀನಿ, ನಾನು ನಂದು. ಅದರಿಂದ ಇಡೀ ಲೋಕಕ್ಕೆ ಶೋಕ. ಈ ಅಹಂಕಾರ ಇರುತ್ತಲ್ಲ, ಈಗ ಆಯಸ್ಸು ಮುಗಿಯುತ್ತೆ ಅಂತ ತಿಳ್ಕೊಳ್ಳೋ ವಿವೇಕ ಇಲ್ಲ, ಓಕೆ. ಆದರೆ ಅಹಂಕಾರ ಅನ್ನೋದು ಎಲ್ಲರಲ್ಲೂ ಅದು ಕಾಣಲ್ಲ, ಇರುತ್ತೆ, ಎಲ್ಲರಲ್ಲೂ ಇರುತ್ತೆ ಅಹಂಕಾರ. ನಾನು 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 ಅನ್ನೋದು, ನಾನು ನಂದು, ಅದು ಎಕ್ಸ್ಟೆನ್ಷನು. ನಾನು ಅದರಿಂದ ನಂದು. ಈ ಅಹಂಕಾರ ಯಾರಲ್ಲಿ ಜಾಸ್ತಿ ಇರುತ್ತೆ, ಅಹಂಕಾರ ಅಂದರೆ ಒಂಥರ ದರ್ಪ, ಆ ಥರ ಅರ್ಥ ಅಲ್ಲ. ನಾನು ಅನ್ನುವಂಥ ಒಂದು ಭಾವನೆ, ನಾನು ಈ ದೇಹ ಮನಸ್ಸು ಬುದ್ಧಿ, ಇದು ನಾನು, ಅಹಂ. ಆ ಈಗೋ ಯಾರಲ್ಲಿ ಜಾಸ್ತಿ ಇರುತ್ತೆ ಅವರಿಗೆ ಈ ಜಗತ್ತಿನಲ್ಲಿ ನೋವುಗಳು ಜಾಸ್ತಿ. ಅವರು ಜಗತ್ತಿನ ಜೊತೆ ಯಾವುದೇ ಒಂದು ವ್ಯವಹಾರ ಮಾಡಿದ್ರೂ ಚೆನ್ನಾಗಿ ಪೆಟ್ಟು ತಿಂತಾರೆ. ಅವರು ಯಾವ ವ್ಯವಹಾರ ಮಾಡಿದ್ರು, ಯಾರ ಹತ್ರ ಮಾತಾಡಿದ್ರು ಒಂದು ಕೊನೆಗೆ ಒಂದು ಪೇನೆ. ಯಾಕೆ ಅಂದರೆ ಅವರಿಗೆ ತುಂಬ ಅಹಂ ಇರುತ್ತಲ್ಲ, ಅವರಿಗೆ ಏನು ಮಾಡಿದ್ರು ತಪ್ಪು. ನೀವೊಂದು ಲೈಟಾಗಿ ಒಂದೇನೋ ಒಂದು ಸಜೆಷನ್ ಕೊಟ್ಟರೆ, ಹೀಗಲ್ಲ ಹೀಗನ್ಸತ್ತೆ ಅಂದರೆ ಸಾಕು, ಅದನ್ನು ಸ್ಟ್ರಾಂಗ್ ಕ್ರಿಟಿಸಿಸಮ್ ಥರ ತಗೋತಾರೆ. ನನ್ನನ್ನು ಟೀಕೆ ಮಾಡಿದ್ರು, ನನ್ನ ಖಂಡನೆ ಮಾಡಿದ್ರು. ಅವರಲ್ಲಿ ಬದಲಾಯಿಸ್ಕೋಬೇಕು. ಮೊದಲನೇದಾಗಿ ತನ್ನ ತಪ್ಪು ಅಂತಲೇ ಅನಿಸಲ್ಲ ಅವರಿಗೆ. ತಪ್ಪು ಅಂತ ಅನಿಸಿದೆ ತಾನೇ ಆಮೇಲೆ ಅದನ್ನು ಸುಧಾರಣೆ ಮಾಡ್ಕೊಳ್ಳೋದು. ಮೊದಲು ತಪ್ಪು ಅಂತಲೇ ಅನಿಸಲ್ಲ. ಅದು ಬೇರೆ ಯಾರೂ ಅಲ್ಲ, ನಾವೇ. ಯಾರಾದರೂ ಒಂದು ಸಜೆಷನ್ ಹೀಗಲ್ಲ ಹಾಗೆ ಅಂದ ತಕ್ಷಣ ದೊಡ್ಡ ಅದು ಅಭಿಮಾನವಾಗಿ ತಗೊಳ್ಳೋದು ಅದನ್ನು. ಆಮೇಲೆ ನಮ್ಮನ್ನು ನೋಡಿದ್ರೆ ಅದರ ನಕ್ಕರು, ಅವ್ರು ನನ್ನ ನೋಡಿ ನಕ್ಕರು, ಅವ್ರು ಅಥವಾ ನಗಲಿಲ್ಲ, ಅವ್ರು ನೋಡಿ ನಕ್ಕಲಿಲ್ಲ, ನನ್ನನ್ನು ಉದಾಸೀನ ಮಾಡಿದ್ರು. ಅವ್ರು ನಕ್ಕರು, ನನ್ನ ನೋಡಿ ಪರಿಹಾಸ್ಯ ಮಾಡಿದ್ರು. ಏನು ಮಾಡಿದ್ರು ತಪ್ಪು, ಮಾತಾಡ್ಸಿದ್ರು ತಪ್ಪು, ಮಾತಾಡದೆ ಹೋದರೂ ತಪ್ಪು, ನೋಡಿದ್ರೂ ತಪ್ಪು, ನೋಡದೆ ಹೋದರೂ ತಪ್ಪು. ಇದು ನಾನು 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 ಅಂತ ದೇಹದ ಮೇಲೆ ಮಾಡುವಂತಹ ಅಭಿಮಾನವೇ ಇದಕ್ಕೆ ಕಾರಣ. ಆ ಅಭಿಮಾನಕ್ಕೆ ಅಜ್ಞಾನವೇ ಕಾರಣ. ನಮ್ಮ ಶತ್ರು ಯಾರು ಹೊರಗಡೆ ಇಲ್ಲ. ನನ್ನ ಎಲ್ಲ ದುಃಖ, ಅಸಹನೆ, ಸಂಕಟ, ದುಃಖ, ನೋವು ಎಲ್ಲದಕ್ಕೂ ಈ ನಾನು ಅಂತಕ್ಕಂತಹ ಅಭಿಮಾನವೇ ಕಾರಣ. ಅದನ್ನೇ ಆಚಾರ್ಯರು ಇದನ್ನು ಎಷ್ಟು ಮೂರ್ಖತನ ಅಂತ ಹೇಳ್ತಾರೆ. ಯಾಕೆಂದರೆ ನಿನ್ನ ಜೀವನವೇ ಈ ಲೋಕದಲ್ಲಿ ಶಾಶ್ವತ ಅಲ್ಲ. ಇಷ್ಟರ ಮೇಲೂ ಜೀವನ ಇದೆ ಅಂದರೆ ವ್ಯಾಧಿ, ಓಲ್ಡ್ ಏಜು ಇಲ್ಲ, ಅದೂ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂದರೆ ಈ ಅಹಂಕಾರ. ಇಷ್ಟು ತೊಂದರೆಗಳು ಈ ಒಂದು ಲೌಕಿಕ ಜೀವನದ ಒಂದು ಮಿತಿಯನ್ನು ತೋರಿಸ್ತಾ ಇದ್ದಾರೆ. ಏನೂ ಇದರಲ್ಲಿ ಒಂದು ಸ್ವಾರಸ್ಯ ಇಲ್ಲ. ನನ್ನ ಜೀವನ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ.
ಒಂದು ಅನಿಶ್ಚಿತತೆ ಜೀವನದಲ್ಲಿ. ಅದರ ಮಧ್ಯ ಈ ರೋಗ, ಬೇನೆ, ಜೊತೆಗೆ ಅದೆಲ್ಲ ಏನೂ ಇಲ್ಲ ಅಂದರೂ ಈ ಅಹಂಕಾರ, ನಾನು ನಂದು ಅನ್ನೋಂಥ ಒಂದು ಅಹಂಕಾರ. ಅದರಿಂದ ಲೋಕಂ ಶೋಕ ಹತಂ ಚ ಸಮಸ್ತಂ, ಎಲ್ಲ ಕಡೆ ಇದೇ ಕಾರಣ. ಇದರಿಂದ ಜನಗಳೆಲ್ಲರಿಗೂ ದುಃಖ, ಅಷ್ಟು ನೋವು. ಇದನ್ನು ಮೀರಿದವರು ಯಾರೂ ಇಲ್ಲ. ಅಹಂಕಾರವನ್ನು ಮೀರಿದರೆ ನಿಜವಾದ ಸತ್ಯದ ಅರಿವಾಗುತ್ತೆ. ಅದೇ ಹಿರಣ್ಮಯೇನ ಪಾತ್ರೇನ, ನಾನು ನನ್ನದು ಅಂತ ಒಂದು ಅಹಂಕಾರ ಇದೆಯಲ್ಲ, ಅದನ್ನು ತೆಗಿ, ಆ ಅಜ್ಞಾನವನ್ನು ತೆಗಿ, ಆ ಪಾತ್ರೆಯ ಒಳಗೆ ಇರುವಂತಹ ಸತ್ಯವನ್ನು ದರ್ಶನ ಆಗುತ್ತೆ. ಅದು ಮಾಡಬೇಕಾದ್ರೆ ಏನು ಮಾಡಬೇಕು? ಈ ಅಹಂಕಾರ ನಾಶಕ್ಕೆ ಏನು ಮಾಡಬೇಕು? ನನ್ನ ಜೀವನ ಈ ಲೋಕದಲ್ಲಿ ಬಹಳ ಸೀಮಿತವಾದಂಥ ಸಮಯದಲ್ಲಿ ಇದೆ, ಅಷ್ಟರ ಒಳಗೆ ಅದರಲ್ಲೂ ಮನುಷ್ಯ ಜನ್ಮ ಬಂದಿದೆ, ನಾನು ಸಾಧನೆ ಮಾಡ್ಕೋಬೇಕು ಅನ್ನೋ ಒಂದು ವಿವೇಕವನ್ನು ಬೆಳೆಸ್ಕೊಂಡು ಈ ನನ್ನ ಎಲ್ಲ ಸಾಧನೆಗೂ ಮುಖ್ಯ ಗುರಿ ಈ ಅಹಂಕಾರದ ನಾಶ. ಇದನ್ನು ನಾನು ಕಳ್ಕೋಬೇಕಾದರೆ ಎರಡೇ ಮಾರ್ಗ, ಒಂದು ಜ್ಞಾನ, ಒಂದು ಭಕ್ತಿ. ಜ್ಞಾನ ಮಾರ್ಗದಲ್ಲಿ ಆತ್ಮವಿಚಾರ ಅಥವಾ ಸತ್ವದ ಅನ್ವೇಷಣೆ, ನಾನು ಯಾರು ಅಂತ ಒಂದು ವಿಚಾರಣೆ ಮಾಡೋದ್ರಿಂದ ಅಹಂಕಾರದ ಅದು ಮಿಥ್ಯಾ ಅನ್ನೋದು ಗೊತ್ತಾಗತ್ತೆ, ಅದರ ನಾಶ ಆಗುತ್ತೆ. ಇಲ್ಲ ನನಗೆ ಅದು ಮಾಡೋಕ್ಕಾಗಲ್ಲ ಅಂದರೆ ಪ್ರಪತ್ತಿ, ಶರಣಾಗತಿ, ಭಗವಂತನಲ್ಲಿ ನೀನೇ ಸರ್ವಸ್ವ, ನೀನೇ ಎಲ್ಲ, ಭಜಗೋವಿಂದಂ, ನೀನೇ ಎಲ್ಲವೂ, ನಾನು ನನ್ನದು ಅಂತಕ್ಕಂತಹದ್ದು ಏನೂ ಇಲ್ಲ ಅಂತ ಅವನಿಗೆ ಸಂಪೂರ್ಣವಾಗಿ ಶರಣಾಗತರಾದಾಗ ಅಹಂಕಾರವನ್ನು ಅವನ ಕೃಪೆಯಿಂದ ಕಳ್ಕೋಬೋದು. ಇದೆರಡೇ ಮಾರ್ಗ. ಈ ಶ್ಲೋಕದಲ್ಲಿ ಆಚಾರ್ಯರು ಲೌಕಿಕ ಜೀವನದ ಒಂದು ಲಿಮಿಟೇಷನ್, ಒಂದು ಸೀಮಿತ ಇದು ಅಂತ, ಅದನ್ನು ನಮ್ಮ ವರ್ಲ್ಡ್ಲಿ ಎಕ್ಸಿಸ್ಟೆನ್ಸ್ ಅಥವಾ ನಮ್ಮ ಅಸ್ತಿತ್ವ ಅದು ಇಲ್ಲಿ ಶಾಶ್ವತ ಅಲ್ಲ ಅನ್ನೋದನ್ನು ನಮಗೆ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಈ ಜಗತ್ತಿನ ಲೌಕಿಕ ಅಥವಾ ಈ ಜಗತ್ತಿನಲ್ಲಿ ಇರ್ತಕ್ಕಂತಹ ಪ್ರೀತಿ, ಅದರ ಒಂದು ಲಿಮಿಟೇಷನ್ನು, ಅದರ ಒಂದು ಸೀಮಿತವಾದಂತಹ ಪ್ರೀತಿಯಲ್ಲಿ ಇರ್ತಕ್ಕಂತಹ ಅದು ಅನ್ಕಂಡೀಷನಲ್ ಅಲ್ಲ, ಅದರಲ್ಲಿ ಎಷ್ಟೋ ಷರತ್ತುಗಳಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಯಾಕೆ ಇದೆಲ್ಲ ತೋರಿಸ್ತಾ ಇದ್ದಾರೆ ಅಂದರೆ, ನಮಗೆ ಈ ಲೌಕಿಕ ವಿಷಯಗಳಲ್ಲಿ ಆಸಕ್ತಿಯಲ್ಲಿ ವೈರಾಗ್ಯ ಬರಲಿ, ಪರಮಾತ್ಮನ ಕಡೆ ಮನಸ್ಸು ತಿರುಗಲಿ ಅಂತ. ಭಜಿಸು ಗೋವಿಂದನನ್ನ ಅಂದ್ಬಿಟ್ಟು ಈ ಪಾಯಿಂಟ್ಸ್ನ ನಮಗೆ ಹೇಳ್ತಾ ಇದ್ದಾರೆ. ಯೋಚನೆ ಮಾಡು, ಚಿಂತನೆ ಮಾಡು ಇದನ್ನೆಲ್ಲ ಅಂತ. ನೆಕ್ಸ್ಟ್ ಒನ್ನು 5ನೇದು, ಯಾವದ್ವೀತೋಪಾರ್ಜನ ಸಕ್ತಃ ತವನ್ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಜರ ದೇಹೇ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ. ಯಾವದ್ವೀತೋಪಾರ್ಜನ ಸಕ್ತಃ, ಎಲ್ಲಿಯವರೆಗೆ ನಿನ್ನ ದೇಹದಲ್ಲಿ ಶಕ್ತಿ ಇರುತ್ತೆ, ಆರ್ಜನ ಸಕ್ತಃ ವಿತ್ತೋ, ಎಲ್ಲಿಯವರೆಗೆ ನೀನು ಹಣವನ್ನು ಸಂಪಾದನೆ ಮಾಡ್ತಾ ಇರ್ತೀಯಾ, ತಾವನ್ ನಿಜ ಪರಿವಾರೋ ಸಕ್ತಃ, ಅಲ್ಲಿಯವರೆಗೆ ನಿನ್ನ ಪರಿವಾರದಲ್ಲಿ ನಿನಗೆ ಎಲ್ಲರೂ ಗೌರವ, ಆದರ, ಪ್ರೀತಿಯನ್ನು ಕೊಡ್ತಾರೆ. ಎಲ್ಲಿಯವರೆಗೆ ನೀನು ಸಂಪಾದನೆ ಮಾಡ್ತಾ ಇರ್ತೀಯ ಸಂಪತ್ತನ್ನು, ಹಣವನ್ನು, ಅವರಿಗೆ ನಿನ್ನಿಂದ ಎಲ್ಲಿಯವರೆಗೆ ಉಪಯೋಗ ಆಗ್ತಾ ಇರತ್ತೆ ಅಲ್ಲಿಯವರೆಗೆ ನಿನಗೆ ಎಲ್ಲರೂ ಮರ್ಯಾದೆ, ಗೌರವ ಕೊಡ್ತಾರೆ. ಪಶ್ಚಾತ್ ಜೀವತಿ ಜರ್ಜರ ದೇಹೇ, ನಿನಗೆ ಶರೀರಕ್ಕೆ ಏನಾದರೂ ರೋಗಗಳು ಅಂಟಿಕೊಂಡ್ರೆ, ಜರ್ಜರ ಆದರೆ, ವಾರ್ತಾಂ ಕೋಪಿನ ಪೃಚ್ಛತಿ ಗೇಹೆ, ಯಾರೂ ನಿನ್ನನ್ನು ಬಂದು ನಿನ್ನ ಕ್ಷೇಮ ಸಮಾಚಾರವನ್ನು, ಹೇಗಿದೆಯಾ, ಚೆನ್ನಾಗಿದೆಯಾ ಅಂತ ಯಾರೂ ನಿನ್ನನ್ನು ಕೇಳಲ್ಲ.
ಒಂದೊಂದು ಅದಕ್ಕೆ ಮೋಹ ಮುದ್ಗರ, ಒಂದೊಂದು ಸುತ್ತಿಗೆಯಿಂದ ಹೊಡಿತಾ ಇದ್ದಾರೆ. ಈ ಲೌಕಿಕ ಜಗತ್ತಿನಲ್ಲಿ ಇರ್ತಕ್ಕಂತಹ ಪ್ರೇಮ ಪ್ರೀತಿ ಎಷ್ಟು ಷರತ್ತುಗಳಿದೆ ಅದಕ್ಕೆ, ಎಷ್ಟು ಹಾಗೆ ಅನ್ಕಂಡೀಷನಲ್ ಆಗಿ ಯಾರು ಪ್ರೀತಿ ಮಾಡೋದಿಲ್ಲ. ಎಲ್ಲಿಯವರೆಗೆ ನಿನ್ನಿಂದ ಅವರಿಗೆ ಪ್ರಯೋಜನ ಇದೆ ಅಲ್ಲಿಯವರೆಗೆ ಎಲ್ಲರೂ ನಿನ್ನನ್ನು ವಿಚಾರಿಸ್ತಾರೆ, ನಿನ್ನ ಮೇಲೆ ಪ್ರೀತಿ ತೋರಿಸ್ತಾರೆ, ಅನುರಕ್ತರಾಗಿರ್ತಾರೆ. ಯಾವಾಗ ನೀನು ಏನನ್ನೂ ಮಾಡೋಕ್ಕೆ ಉಪಯೋಗ ಇಲ್ದಂಗೆ ಆಗ್ತೀಯೋ ಆಗ ಯಾರೂ ನಿನ್ನನ್ನು ಮಾತು ಸಹ ಆಡಿಸಲ್ಲ, ನೀನು ಒಂದು ಇದೆಯಾ ಅಂತ ಸಹ ಯಾರೂ ನಿನ್ನನ್ನು ಕೇಳಲ್ಲ. ಇದು ಶ್ಲೋಕದ ಅರ್ಥ. ಈ ಜಗತ್ತಿನ ಎಲ್ಲ ಪ್ರೀತಿಗಳು ಅದಕ್ಕೆ ಷರತ್ತಿದೆ, ಕಂಡೀಷನ್ಸ್ ಅಪ್ಲೈ. ಎಲ್ಲಿಯ ತನಕ ನಾವು ಆ ಜಗತ್ತಿಗೆ ಉಪಯೋಗಿ ಆಗಿರ್ತೀವಿ, ಎಲ್ಲಿಯ ತನಕ ನಮ್ಮಿಂದ ಅವರಿಗೆ ಉಪಯೋಗ ಆಗ್ತಾ ಇದೆ, ಅಲ್ಲಿಯ ತನಕ ಎಲ್ಲರಿಗೂ ನಾವು ಬೇಕು. ಸಂಬಂಧಿಕರು, ಬಂಧು ಬಾಂಧವರು, ಸ್ನೇಹಿತರು ಎಲ್ಲರೂ ಪ್ರೀತಿ ಆದರ ಗೌರವ ತೋರಿಸ್ತಾರೆ. ಶಾಶ್ವತ ಅನ್ಕೋಬೇಡ ಅದನ್ನ. ಎಲ್ಲಿಯವರೆಗೆ ನಿನ್ನಿಂದ ಅವರಿಗೆ ಪ್ರಯೋಜನ ಆಗ್ತಾ ಇದೆ ಅಲ್ಲಿಯವರೆಗೆ ನಿನ್ನನ್ನು ಗೌರವಿಸ್ತಾರೆ, ಆದರಿಸ್ತಾರೆ. ಆದರೆ ಒನ್ಸ್ ನಿನಗೆ ರೋಗ ಬಂತು, ನೀನು ಮಲ್ಕೊಂಡೆ, ಯಾರೂ ತಿರುಗಿ ನೋಡಲ್ಲ. ಇದು ನಮ್ಮ ಪೊಲಿಟಿಷಿಯನ್ಸ್ನ ನೋಡಿದ್ರೆ ಚೆನ್ನಾಗಿ ಗೊತ್ತಾಗತ್ತಲ್ವ. ಅವ್ರು ಅಧಿಕಾರದಲ್ಲಿದ್ದಾಗ ಅವ್ರ ಹಿಂದೆ ಎಷ್ಟು ಜನ ಬರ್ತಾರೆ. ಅವ್ರ ಕಾರ್ ಬಂದರೆ ಕಾರ್ ಬಾಗಿಲು ತೆಗಿತಾರೆ, ಅವ್ರ ಹಿಂದೆ 4-5 ಜನ ಓಡಾಡ್ತಾರೆ ಮಂತ್ರಿಗಳ ಹಿಂದೆ. 5 ವರ್ಷ ಅಧಿಕಾರ ಮುಗೀತು ಅಂದರೆ ಅವ್ರ ಹಿಂದೆ ಯಾರೂ ಕೇಳೋರಿಲ್ಲ. ಇನ್ನು ಅದೇ ಥರನೇ ಹೈಯರ್ ಪೊಸಿಷನಲ್ಲಿ ಜಡ್ಜು, IAS ಆಫೀಸರ್ಸು, ಅವರು ಇವರೆಲ್ಲ ಆ ಪೊಸಿಷನಲ್ಲಿದ್ದಾಗ ಅವರಿಗೆ ಆ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ, ಹಾಗೆ ಫೆಸಿಲಿಟಿನೂ ಇರುತ್ತೆ. ಹಿಂದೆ ಮುಂದೆ ಜನ ಓಡಾಡ್ತಾ ಇರ್ತಾರೆ, ಅವರಿಗೆ ಮರ್ಯಾದೆ ಗೌರವ ಕೊಟ್ಕೊಂಡು. ಒಂದು ಸಲ ಅವರ ಆ ಪದವಿಯಿಂದ ಇಳಿತು ಅಂದರೆ ಕೇಳೋರು ಯಾರೂ ಇಲ್ಲ. ಯಾರನ್ನಾರು ನಾವು ಗೌರವಿಸ್ತೀವಿ, ಆಧರಿಸ್ತೀವಿ ಅಂದರೆ ಅವರು ಪವರಲ್ಲಿದ್ದಾರೆ ಅಂತ, ಅವರು ಸುಂದರವಾಗಿದ್ದಾರೆ ಅಂತ, ಅವರು ವಿದ್ಯಾವಂತರು ಅಂತ, ಅವರು ಹಣವಂತರು ಅಂತ, ಅವರು ಬಲವಂತರು ಅಂತ. ಅದನ್ನೇ ನಾವು ನಮಗೆ ಅವ್ರ ಮೇಲೆ ಇಷ್ಟ, ಅದೇ ಪ್ರೀತಿ ಪ್ರೇಮ ಅಂತ ಹೇಳ್ತೀವಿ. ಅದು ನಿಜವಾದ ಪ್ರೀತಿನ? ಅಲ್ಲ, ಯಾಕೆ ಆಚಾರ್ಯರು ಈ ಥರ ಎಲ್ಲ ಹೇಳಿ ನಮಗೊಂಥರ ನಿರಾಸೆ ಮಾಡಿಸ್ತಾರೆ? ನಮ್ಮ ಮನೆಯಲ್ಲೇನು ಹಾಗಿಲ್ಲಪ್ಪ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಳ್ಳೆಯವರು, ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ, ನಾನೀಗ ದುಡಿತಾ ಇದ್ದೀನಿ, ನನಗೆ ಗೌರವಿಸ್ತಾ ಇದ್ದಾರೆ, ನಾಳೆ ನನಗೆ ಏನಾದರೂ ಹೇಳಿದ್ರಲ್ಲ ಪಶ್ಚಾ ಜೀವತಿ ಜರ್ಜರ ದೇಹೆ, ನನಗೇನು ಹಾಗೆ ಮಾಡಲ್ಲ. ಮಾಡದೇ ಇರಲಿ. ಖಂಡಿತ ನಿರಾಶಾದಾಯಕ ಅಲ್ಲ ಭಜಗೋವಿಂದಂ. ಯಾವ ಅರ್ಥದಲ್ಲಿ ಆಚಾರ್ಯರು ಈ ಎಲ್ಲವನ್ನು ಹೇಳ್ತಾ ಇರೋದು ಅನ್ನೋದನ್ನು ನಾವು ಇಲ್ಲಿ ತಪ್ಪು ಅರ್ಥ ಮಾಡ್ಕೋಬಾರ್ದು. ಸರಿಯಾದ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೋಬೇಕು. ನಿರಾಶಾದಾಯಕ ಅಲ್ಲ, ಇದು ಸತ್ಯವನ್ನು ನಮಗೆ ತೋರಿಸ್ತಾ ಇರೋದು ಅಷ್ಟೇ. ಅಂದರೆ ಯಾವಾಗಾದ್ರೂ ಏನಾದ್ರು ಒಂದು ಲೈಫಲ್ಲಿ ನಾವು ಅಂದ್ಕೊಳ್ದೇ ಇರೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಆಗುತ್ತೆ, ಆಗ ಅದೊಂದು ರೀತಿ ಶಾಕ್ ಥರ ಆಗಬಾರ್ದು ನಮಗೆ. ಅದನ್ನು ತಡ್ಕೊಳಕ್ಕಾಗಲ್ಲ ಅನ್ನೋಂಗೆ ಒಂಥರ ಸಫರಿಂಗ್ ಆಗಬಾರ್ದು ನಮಗೆ, ಅಲ್ವಾ? ಇದು ಜೀವನದ ಸತ್ಯ. ಇದು ಎಲ್ಲ ಪ್ರಪಂಚದಲ್ಲೂ ಆಗ್ತಾ ಇದೆ, ನನ್ನ ಮನೆಯಲ್ಲೂ ಆಗುತ್ತೆ ಅನ್ನೋ ಒಂದು ಸತ್ಯದ ಅರಿವು ನಮಗಿದ್ದರೆ ಆಗದೇನೂ ಇರಬಹುದು. ಹೋಪ್ ಫಾರ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ವರ್ಸ್ಟ್. ಎಲ್ಲ ಚೆನ್ನಾಗೇ ನೋಡ್ಕೋಬೋದು ಭಗವಂತನ ದಯೆಯಿಂದ, ಒಳ್ಳೆಯದೇ. ಅಕಸ್ಮಾತ್ ಆಗಲಿಲ್ಲ, ರೆಡಿಯಾಗಿರು, ಶಾಕ್ ಆಗಬೇಡ, ಸಫರ್ ಆಗಬೇಡ. ಜಗತ್ತಿನ ಸತ್ಯ ಇದು. ಅದನ್ನು ನಮಗೆ ತಿಳಿಸ್ಕೊಡೋಕ್ಕೆ ಈ ಸತ್ಯದ ಒಂದು ಅರಿವು ನಿನಗಿರಲಿ. ಲೋಕದಲ್ಲಿ ಎಲ್ಲ ಕಡೆ ಈ ಥರ ಆಗತ್ತೆ. ಆದ್ದರಿಂದ ನೀನು ನಿನ್ನ ಕೆಲಸವನ್ನು ಉತ್ಸಾಹದಿಂದ ಮಾಡ್ತಾ ಇರು, ನಿನ್ನ ಜವಾಬ್ದಾರಿಗಳನ್ನ ಮಾಡ್ತಾ ಇರು. ಆದರೆ ಮನಸ್ಸಲ್ಲಿ ಮಾತ್ರ
ಭಜಿಸು ಗೋವಿಂದನನ್ನ, ಅವನಲ್ಲಿ ಮನಸ್ಸನ್ನು ಇಟ್ಟಿರು, ಅದನ್ನು ಮರಿಬೇಡ. ಯಾಕೆ ಅಂದರೆ ಅದು ಒಳಗಿಂದ ನಿನ್ನ ಅಂತರ್ಸತ್ವವಾಗಿ ನಿನಗೆ ಶಕ್ತಿಯನ್ನು ಕೊಡುತ್ತೆ ಕಷ್ಟದ ಸಮಯದಲ್ಲಿ. ನನಗೆ ಗೊತ್ತಿತ್ತು ಇದು ಹೀಗಾಗತ್ತೆ ಅಂತ. ನಾವು ಎಷ್ಟು ಎಕ್ಸ್ಪೆಕ್ಟೇಷನ್ ಹೈ ಇರುತ್ತೆ, ಅದಕ್ಕೆ ನಾವು ಅಂದ್ಕೊಂಡಿದ್ದಕ್ಕೂ ಆ ಪರಿಸ್ಥಿತಿ ಆಗಿರೋದಕ್ಕೂ ಎಷ್ಟು ದೊಡ್ಡ ಗ್ಯಾಪ್ ಇರುತ್ತೆ, ಅಷ್ಟು ಡಿಸಪಾಯಿಂಟ್ಮೆಂಟ್ ಜಾಸ್ತಿ ಆಗುತ್ತೆ. ಆ ಎಕ್ಸ್ಪೆಕ್ಟೇಷನ್ನ ಕಮ್ಮಿ ಇಟ್ಕೊಂಡ್ರೆ ನಮಗೆ ಸಫರಿಂಗ್ ಕಮ್ಮಿ ಆಗುತ್ತೆ. ಮಗನೋ ಮಗಳೋ ಬೆಳೆಸದೆ ನನಗೆ ಒಂದು ಆಸರೆ ಆಗಲಿ, ನನ್ನನ್ನು ನೋಡಿಕೊಳ್ಳಿ ಆಗಬೇಕು ಅಂತಿಲ್ಲ. ನನ್ನ ಕರ್ತವ್ಯ, ಭಗವಂತ ನನಗೆ ಈ ಕೆಲಸವನ್ನು ಕೊಟ್ಟಿದ್ದಾನೆ, ನಾನು ಮಾಡ್ತಾಯಿದ್ದೀನಿ, ಅವನು ನೋಡಿಕೊಂಡ್ರೆ ಅದು ಭಗವತ್ ಕೃಪೆ. ಹೀಗೆ ಅಂದ್ಕೊಂಡ್ಬಿಟ್ರೆ ಶಾಕ್ ಆಗಲ್ಲ, ದುಃಖ ಆಗಲ್ಲ. ಅದನ್ನು ಆಚಾರ್ಯರು ತಿಳಿಸಿ ಹೇಳ್ತಿರೋದು. ನಿರಾಸೆ ಅಥವಾ ನಮ್ಮನೇಲೇನು ಹಾಗಾಗಲ್ಲ ಆಗದೆ ಇದ್ರೆ ತುಂಬ ಒಳ್ಳೆಯದು. ಅಲ್ಲ, ಇದೆಲ್ಲ ಸರಿ, ಆದರೆ ಇದಕ್ಕೂ ಭಜಿಸು ಗೋವಿಂದನಿಗೂ ಏನು ಸಂಬಂಧ? ಯಾಕೆ ಅಂದರೆ ಆ ಭಗವಂತ ಮಾತ್ರ ಯಾವುದೇ ಷರತ್ತುಗಳಿಲ್ಲದೆ ಅನನ್ಯವಾದ ಭಕ್ತಿಯಿಂದ ಯಾರು ಭಜಿಸ್ತಾರವೋ ಅವರಿಗೆ ಯಾವುದೇ ಷರತ್ತುಗಳಿಲ್ಲದೆ ಅನ್ಕಂಡೀಷನಲ್ ಲವ್ ಅವನು ಮಾತ್ರ ಕೊಡೋಕ್ಕೆ ಸಾಧ್ಯ. ಅವನು ಮಾತ್ರ ಅದನ್ನು ಕೊಡೋಕ್ಕೆ ಸಾಧ್ಯ. ನಿನಗೆ ಬೇಕಾ ಅನ್ಕಂಡೀಷನಲ್ ಲವ್? ನಿನಗೆ ಬೇಕಾ ಆ ಪವಿತ್ರವಾದ ಪ್ರೇಮ, ಪ್ರೀತಿ? ತಿರುಗು ಭಗವಂತನ ಕಡೆ. ಅದನ್ನು ಚೆನ್ನಾಗಿ ಮನಸ್ಸಲ್ಲಿ ಮನದಟ್ಟು ಮಾಡ್ಕೊ. ಇನ್ಯಾರು ನನ್ನ ಸಂಸಾರದಲ್ಲಿ, ಬಂಧು ಮಿತ್ರರಲ್ಲಿ ಯಾರೂ ನನಗೆ ಕೊಡೋಕ್ಕಾಗಲ್ಲ. ಎಲ್ಲಿಯವರೆಗೂ ನನ್ನಿಂದ ಉಪಯೋಗ ಇದೆ ಅಲ್ಲಿಯವರೆಗೂ ನನ್ನನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. 10 ದಿನ ಒಂದು ಕಾಯಿಲೆ ಬಂದು ಮಲ್ಕೊಂಡು ನೋಡಿ ಗೊತ್ತಾಗುತ್ತೆ. ಗೋವಿಂದ ಮಾತ್ರ ಎಂದೂ ನನ್ನನ್ನು ಕೈ ಬಿಡಲ್ಲ, ನಾನು ಎಂತಹದೇ ಸ್ಥಿತಿಯಲ್ಲಿ ಇರಲಿ. ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಭಕ್ತಿ ಮಾಡ್ತೀನಿ, ಅದಕ್ಕೆ ಮಾತ್ರ ನನ್ನನ್ನು ಕಾಪಾಡ್ತಾನೆ. ಅಲ್ಲ ಅಲ್ಲ ಅಲ್ಲ, ನೀನು ಆಸ್ತಿಕನಾಗಿರು, ನಾಸ್ತಿಕನಾಗಿರು, ಎಲ್ಲರೂ ನನ್ನ ಮಕ್ಕಳು. ಕಾಸ್ಲೆಸ್ ಮರ್ಸಿ, ಯಾವುದೇ ಕಾರಣವಿಲ್ಲದೆ ಪ್ರೇಮವನ್ನು ತೋರಿಸ್ತಾನೆ. ನೀನು ಎಂತಹದೇ ಪರಿಸ್ಥಿತಿಯಲ್ಲಿರು. ನನಗೆ ಗೊತ್ತಿಲ್ಲ ಅವನು ನನ್ನ ತಂದೆ ಅಂತ, ಆದರೆ ಅವನಿಗೆ ಗೊತ್ತು ನಾನು ಅವನ ಮಗು ಅಂತ. ನಾನು ನಂಬಲಿ ಬಿಡಲಿ, ನನಗೆ ಅವನ ಮೇಲೆ ಆಸಕ್ತಿನೇ ಇಲ್ಲದೆ ಇರಲಿ, ಆದರೆ ಅವನು ಮಾತ್ರ ನಿರಂತರವಾಗಿ ನಮಗೇನು ಬೇಕೋ ಅದನ್ನು ಸದಾ, ಈ ಜನ್ಮ ಅಲ್ಲ ಜನ್ಮ ಜನ್ಮಾಂತರದಿಂದ ಅದನ್ನು ನಮಗೆ ಸಪ್ಲೈ ಮಾಡ್ತಾನೇ ಇದ್ದಾನೆ. ನಮ್ಮನ್ನು ಪ್ರತಿಯೊಬ್ಬರನ್ನು ಈ ಜಗತ್ತಿನಲ್ಲಿ ನಾನೊಂದೇ ಅವನ ತಂದೆ ತಾಯಿ, ಒಂದೇ ಮಗುವಿನ ಮೇಲೆ ಎಷ್ಟು ಪ್ರೀತಿ ಇರುತ್ತಲ್ಲ, ಹಾಗೆ ಎಷ್ಟೋ ಲಕ್ಷಾಂತರ ಜೀವಿಗಳಿದ್ದರೂ, ಕೋಟಿ ಕೋಟಿ ಇದ್ದರೂ ನನ್ನನ್ನು ಒಂದೇ ಮಗುವೇನೋ ನನಗೆ ಅನ್ನೋ ಅಷ್ಟು ಕಾಳಜಿಯನ್ನು ನನ್ನ ಮೇಲೆ ಅವನು ತೋರಿಸ್ತಾನೆ. ಅವನ ಒಂದು ಪ್ರೀತಿ ಮಾತ್ರ ಯಾವುದೇ ಕಾರಣವಿಲ್ಲ ಅದಕ್ಕೆ. ಅದಕ್ಕೆ ಒಂದು ಸುಂದರವಾದ ಕಥೆಯನ್ನು ಹೇಳ್ತಾರೆ. ಒಬ್ಬ 90 ವರ್ಷದ ಮುದುಕ, ಅವನು 3 ದಿನದಿಂದ ಊಟ ಮಾಡಿರಲಿಲ್ಲ. ಹಸುವು, ತುಂಬ ರಾತ್ರಿ ಹೊತ್ತು ಚಳಿ, ಒಂದು ಮನೆಯ ಮುಂದೆ ಹೋಗಿ ಬಾಗಿಲು ತಟ್ಟದ. ಅದು ಒಬ್ಬ ಭಕ್ತನ ಮನೆ. ಅವನು ಬಾಗಿಲು ತೆಗೆದ. ಈ ಮುದುಕ ಹೇಳ್ದ, ನನಗೆ 3 ದಿನದಿಂದ ಊಟ ಮಾಡಿಲ್ಲಪ್ಪ, ತುಂಬ ಹಸುವಾಗಿದೆ, ಏನಾದರೂ ಆಹಾರ ಇದ್ದರೆ ಕೊಡ್ತೀಯಾ? ಭಕ್ತರ ಮನಸ್ಸು ಯಾವಾಗಲೂ ಬಹಳ ಕರುಣೆ, ಪ್ರೀತಿ ಇರೋದು. ಓ ಖಂಡಿತ, ಬನ್ನಿ ಬನ್ನಿ ಒಳಗೆ ಅಂತ ಕರೆದು ಕೂಡಿಸಿ, ಕುತ್ಕೊಳ್ಳಿ, ಊಟವನ್ನು ಹಾಕ್ತೀನಿ ನಿಮಗೆ ಅಂತ ಹೇಳಿ ಅವ್ರನ್ನ ಕೂಡಿಸ್ಬಿಟ್ಟು ಉಪಚಾರ ಮಾಡಿ ಒಳಗಡೆ ಹೋದ. ಹೋಗಿ ಒಂದು ಸ್ವಲ್ಪ ಹೊತ್ತು ಇರಿ, ಆಹಾರ ಫುಡ್ ರೆಡಿ ಆಗ್ತಾಯಿದೆ ಅಂತ ಹೇಳ್ದ. ಆಮೇಲೆ ಎಲ್ಲ ಆಹಾರ ಎಲ್ಲ ರೆಡಿ ಆಯಿತು. ತೊಗೊಂಬಂದು ಇಟ್ಮೇಲೆ
ಅವ್ರಿಗೆಲ್ಲ ಬಡಿಸಿದ್ರು ಊಟವನ್ನು. ಬಡಿಸಿದ್ಮೇಲೆ ಅವನು ಊಟ ಮಾಡೋಕ್ಕೆ ಹೋದ 90 ವರ್ಷದವನು. ಆಗ ಭಕ್ತ ಹೇಳ್ದ, ತಡೀರಿ, ಸ್ವಲ್ಪ ತಡೀರಿ, ಈ ಆಹಾರವನ್ನು ನಮಗೆ ಇವತ್ತು ಕೊಟ್ಟಿದ್ದಾನಲ್ಲ ಪರಮಾತ್ಮ, ಅವನ ಒಂದು ಪ್ರಾರ್ಥನೆ ಮಾಡಿ, ನನ್ನದು ಪದ್ಧತಿ ಅದು, ಪ್ರಾರ್ಥನೆ ಮಾಡಿ ಊಟ ಮಾಡೋಣ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ, ಪರಮಾತ್ಮನಿಗೆ ಅರ್ಪಣೆ ಮಾಡೋಣ. ಇನ್ನು ಕೆಲವರು ಅನ್ನಪೂರ್ಣೆ ಸದಾಪೂರ್ಣೆ ಏನಾದರೂ ಹೇಳ್ಬೋದು. ಪರಮಾತ್ಮನ ಸ್ಮರಣೆ ಮಾಡಿ ಊಟ ಮಾಡೋಣ ಅಂತ. ಆಗ ಆ ಮುದುಕ ಹೇಳ್ದ, ನನಗೆ ಇಷ್ಟು ವರ್ಷ ಕಳೆದಿದ್ದೀನಿ, ನನಗೆ ದೇವರು ಅದೆಲ್ಲ ನಂಬಿಕೆ ಇಲ್ಲ, ನನಗೆ ಈ ಪ್ರಾರ್ಥನೆ ಎಲ್ಲ ನಂಬಿಕೆ ಇಲ್ಲ, ನಾನು ಮಾಡಲ್ಲ ಪ್ರಾರ್ಥನೆ, ನಾನು ನಾಸ್ತಿಕ, ನೀನು ಬೇಕಾದ್ರೂ ಮಾಡ್ಕೋ ಅಂದ. ಇವನು ಅದು ಹೇಗೆ ಹೇಳ್ತೀರಾ, ಇವತ್ತು ನಿಮ್ಗೆ ಇಷ್ಟು ಹಸಿವಾಗಿದೆ, ನಿಮಗೆ ನನ್ನ ಮನೆಯಲ್ಲಿ ಇವತ್ತು ಊಟ ಕೊಡಿಸ್ತಾ ಇದ್ದಾನೆ ಪರಮಾತ್ಮ, ನೀವು ಭಗವಂತನನ್ನು ಪ್ರಾರ್ಥನೆ ಮಾಡಿ ಊಟ ಮಾಡಬೇಕಲ್ವಾ ಅಂತ. ಇಲ್ಲ, ಇಬ್ರಿಗೂ ಮಾತಿಗೆ ಮಾತು ಬೆಳೆದು ತುಂಬ ಭಕ್ತನಿಗೆ ತುಂಬ ನೋವಾಯಿತು. ಭಗವಂತನ ಬಗ್ಗೆ ಇವನಿಗೊಂದು ಸ್ವಲ್ಪನೂ ಕಾಳಜಿ ಇಲ್ಲ, ಪ್ರೀತಿ ಇಲ್ಲ, ಭಕ್ತಿ ಇಲ್ಲ, ಗೌರವ ಇಲ್ಲ. ಇಂತಹ ನಾಸ್ತಿಕನಿಗೆ, ದುಷ್ಟನಿಗೆ ಅನ್ನ ಹಾಕಬಾರ್ದು ಅಂತ ಭಕ್ತನಿಗೆ ಕೋಪ ಬಂದು ಅವನನ್ನು ಕೈ ಹಿಡಿದು ಎಳೆದು, ನೀನು ಹೋಗು ನನ್ನ ಮನೆಯಿಂದ, ನಿನಗೆ ಊಟ ಕೊಡೋದಿಲ್ಲ ನಾನು ಅಂತ ಎಳೆದು ಆಚೆಗೆ ತಳ್ಳಿ ಬಾಗಿಲು ಹಾಕ್ಕೊಂಡ್ಬಿಟ್ಟ. ಆಮೇಲೆ ಸ್ವಲ್ಪ ಹೊತ್ತು ಕೂತು ಯೋಚನೆ ಮಾಡ್ದ. ಮೊದಲೇ ಶುದ್ಧ ಭಕ್ತ ಮನಸ್ಸಿನ ಒಳಗಡೆ, ಕಾನ್ಷಿಯಸ್ ಒಳಗಡೆ, ಅಂತರಾತ್ಮದಲ್ಲಿ ಒಂದು ರೀತಿ ಚುಚ್ಚಿದಂಗಾಯಿತು, ನಾನು ಮಾಡಿದ್ದು ತಪ್ಪು. ಅವನು 3 ದಿನದಿಂದ ಅನ್ನ ಇರಲಿಲ್ಲ, ವಯಸ್ಸಾದ ಮುದುಕ, ಚಳಿ ಆಚೆ ಕಡೆ, ನಾನು ಮಾಡಿದ್ದು ಸರಿ ಹೋಗಲಿಲ್ಲ ಅಂತ ಮನಸ್ಸಿನಲ್ಲೇ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ದ. ಆಗ ಅವನು ತುಂಬ ಭಕ್ತನಾಗಿರೋದ್ರಿಂದ ಭಗವಂತನ ಜೊತೆ ಮಾತುಕತೆ ಯಾವಾಗಲೂ ಮನಸ್ಸಿನಲ್ಲಿ ಆದಾಗ ಪರಮಾತ್ಮ ರೆಸಿಪ್ರೊಕೇಟ್ ಮಾಡ್ತಾನೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಅದನ್ನು ನೋಡ್ತೀವಿ. ಆಗ ಪರಮಾತ್ಮ ಅವನಿಗೆ ಹೇಳ್ದ, ಅಲ್ಲಪ್ಪ, ಅವನು ನಾಸ್ತಿಕನೋ ಆಸ್ತಿಕನೋ, 90 ವರ್ಷ ಅವನನ್ನು ನಾನು ಅವನಿಗೆಲ್ಲ ಕೊಟ್ಟು ಸಾಕಿದ್ದೀನಿ, ಅವನಿಗೆ ಆಹಾರವನ್ನು ಸಪ್ಲೈ ಮಾಡಿದ್ದೀನಿ. ಒಂದು ದಿನ ನಿನ್ನ ಮನೆ ಬಾಗಿಲಿಗೆ ನನ್ನ ಭಕ್ತ ಅಂತ ಬಂದರೆ ಅವನಿಗೆ ಆಹಾರವನ್ನು ಕೊಡದೆ ಕಳಿಸಿದೆಯಲ್ಲ ನೀನು, ಅವನನ್ನು ಕರೆದು ವಾಪಸ್ಸು ಕೊಡು. ಅವನು ನನ್ನನ್ನು ಪ್ರಾರ್ಥನೆ ಮಾಡದೇ ಹೋದರೂ ಪರವಾಗಿಲ್ಲ. ಇದು ಭಗವಂತನ ಕರುಣೆ. ಅಂದರೆ 90 ವರ್ಷಗಳ ಕಾಲ ಅವನೇನು ಯಾವ ದೇವರನ್ನು ನಂಬಿರಲಿಲ್ಲ, ಪ್ರಾರ್ಥನೆ ಮಾಡಿರಲಿಲ್ಲ, ಆದರೂ ಭಗವಂತ ಪೋಷಣೆ ಮಾಡ್ತಾನೆ. ನಾವೇ ಎಲ್ಲ ನೋಡ್ತಿದ್ವಿ ಅಲ್ವಾ, ಕೋವಿಡ್ ಟೈಮಲ್ಲಿ ಆ ಆಕ್ಸಿಜನ್ ಸಿಲಿಂಡರ್ಗೆಲ್ಲ ಎಷ್ಟೊಂದು ದುಡ್ಡು ಕೊಟ್ಟು ತಗೋಬೇಕು ಅಂದಾಗ ಎಷ್ಟೋ ಜನ ವಾಟ್ಸಪ್ ಮೆಸೇಜ್ ಮಾಡ್ತಿದ್ರು, ನಮಗೆ ಗೊತ್ತೇ ಇರಲಿಲ್ಲ, ಇದಕ್ಕೆ ಆಕ್ಸಿಜನ್ಗೆ ದುಡ್ಡು ಕೊಟ್ಟು ತಗೋಬೇಕಾ, ಇಷ್ಟು ವರ್ಷ ನಾವು ಅದನ್ನು ಆ ಗಾಳಿಯಲ್ಲಿ ಇದ್ದ ಆಕ್ಸಿಜನ್ನ ಫ್ರೀಯಾಗಿ ಪರಮಾತ್ಮನ ಕೃಪೆಯಿಂದ ನಾವು ತಗೋತಾ ಇದ್ವಿ, ಈಗ ನಮಗದ್ರ ಬೆಲೆ ಗೊತ್ತಾಗಿದೆ ಅಂತ. ಇಷ್ಟು ವರ್ಷ ಅದನ್ನು ನಾವು ನೆನಪೇ ಮಾಡಿಕೊಂಡಿಲ್ಲ, ನಮಗದಕ್ಕೆ ಒಂದು ವ್ಯಾಲ್ಯೂನೇ ಕೊಟ್ಟಿಲ್ಲ. ನಾವು ಕೊಡಲಿ ಬಿಡಲಿ, ನಮ್ಮ ಮೇಲೆ ಯಾವುದೇ ಒಂದು ಷರತ್ತುಗಳಿಲ್ಲದೆ, ನೀನು ಹೀಗಿದ್ದರೆ ಮಾತ್ರ ನಿನ್ನನ್ನು ಪ್ರೀತಿ ಇಲ್ಲ, ಯಾವ ರೀತಿ ಇದ್ದರೂ ನಮ್ಮನ್ನು ತನ್ನ ಮಕ್ಕಳು ಅಂತ ಅನ್ಕಂಡೀಷನಲ್ ತಾಯಿ ಮಗುವಿನ ಮೇಲೆ ತೋರಿಸ್ತಾಳಲ್ಲ, ಆ ರೀತಿ ಪ್ರೀತಿಯನ್ನು ಇನ್ನೂ ಹೆಚ್ಚು ಜನ್ಮ ಜನ್ಮಾಂತರದಿಂದ ನಮ್ಮನ್ನು ಕಾಪಾಡ್ತಾ ಇದ್ದಾನಲ್ಲ, ಭಜಿಸು ಗೋವಿಂದನನ್ನ, ಅವನ ಕಡೆ ತಿರುಗು. ಈ ಲೌಕಿಕ ಜಗತ್ತಿನ ಪ್ರೇಮ ಪ್ರೀತಿ ಎಲ್ಲವೂ ಒಂದು ಸೀಮಿತವಾಗಿದೆ, ಒಂದು ಪರಿಮಿತಿಯಲ್ಲಿ ಇದೆ, ಒಂದೊಂದು ಲಿಮಿಟೇಷನ್ ಇದೆ. ನಿಂಗೆ ಅನ್ಲಿಮಿಟೆಡ್ ಅನ್ಕಂಡೀಷನ್ ಪ್ರೀತಿ ಬೇಕಾ, ಭಜಿಸು ಭಗವಂತನನ್ನ, ಭಜಿಸು ಗೋವಿಂದನನ್ನ. ಯಾವತ್ ವೀತೋಪಾರ್ಜನ ಸಕ್ತಃ, ಎಲ್ಲಿಯವರೆಗೆ ನೀನು ಆರೋಗ್ಯವಾಗಿ ದುಡಿತಾ ಇರ್ತೀಯೋ ಅಲ್ಲಿಯವರೆಗೆ ನಿನ್ನನ್ನು ಯದಿ ಪರಿವಾರ ಮನ್ನಿಸುತ್ತೆ, ಗೌರವಿಸುತ್ತೆ. ಪಶ್ಚಾಜ್ಜೀವತಿ ಜರ್ಜರ ದೇಹೇ ವಾರ್ತಾಂ ಕೋಪಿನ ಪೃಚ್ಛತಿ ಗೇಹೇ. ಯಾರೂ ನಿನಗೆ ವಂದಿಸ್ತೀನಿ, ನಿನಗೆ ನಿನ್ನ ಶರೀರ ಜರ್ಜರ ಆಯಿತು ಅಂದರೆ ನಿನ್ನನ್ನು ಯಾರೂ ವಿಚಾರಿಸಲ್ಲ. ಆದರೆ ಭಗವಂತ ಮಾತ್ರ ನೀನು ಹೇಗೆ ಇರು, ನಿನ್ನಲ್ಲಿ ಪ್ರೀತಿಯನ್ನು ಸದಾ ತೋರಿಸ್ತಾನೆ, ಅವನ ಕಡೆ ತಿರುಗು.
ಅಂತ ಆಚಾರ್ಯರಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಪ್ರೀತಿಯಿಂದ ಕಾಳಜಿಯಿಂದ ನಮಗೆ ಹೇಳ್ತಾ ಇದ್ದಾರೆ. ಇಲ್ಲ ಆಚಾರ್ಯರೇ, ನಿಮಗೆ ಹಂಗೆ ಅನಿಸ್ಬೋದಷ್ಟೇ, ನನ್ನ ಮನೆಯಲ್ಲಿ ಹಾಗಿಲ್ಲ. ನನ್ನ ಬಂಧು ಬಾಂಧವರು, ನನ್ನ ಮಕ್ಕಳು, ಹೆಂಡತಿ ಅಥವಾ ಗಂಡ ಎಲ್ಲರೂ ತುಂಬ ಒಳ್ಳೆಯವರು, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ, ನನಗೆ ಆ ಚಿಂತೆನೇ ಇಲ್ಲ, ನೀವು ಇಲ್ಲಿ ಹೇಳಿರೋದು ಸರಿ ಇಲ್ಲ ಅಂತ ಅನ್ಸತ್ತಾ? ಮುಂದಿನ ಶ್ಲೋಕ ಮುಂದಿನ ಸತ್ಸಂಗದಲ್ಲಿ ನೋಡೋಣ. ಸರ್ವಂ ಕೃಷ್ಣ ಅರ್ಪಣಮಸ್ತು.